ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಈಗಲೂ ಇದೆ. ಅದು ಯಾಂತ್ರಿಕವಾಗಿದೆ ಅಷ್ಟೇ. ಯಾಂತ್ರಿಕ ಅನ್ನೋಕ್ಕೂ ಯಾಂತ್ರಿಕ ಶಾರೀರಿಕ ಒಂದೇ. ಮತ್ತು ಯಾವ ರೀತಿ ಬೇಕಪ್ಪ ಏನು ವ್ಯವಹಾರ ಮಾಡ್ತೀವಿ, ಏನು ಚೇಷ್ಟೆ ಮಾಡ್ತೀವೋ, ಏನೇನು ಶರೀರ ನಾವು ಕದಲಿಸ್ತೀವೋ ಅದಕ್ಕೆಲ್ಲ ಮನಸ್ಸಿನಲ್ಲಿ ಒಂದು ನಿಯಮಗಳಿರಬೇಕು. ಹೌದಾ? ಇವಾಗ ಅದೆಲ್ಲ ಹೋಯ್ತು, ಏನೋ ಒಂದು ಮಾಡ್ತಿರೋದಷ್ಟೇ. ಏನು ಸಂಪ್ರದಾಯ ಇತ್ತಂದರೆ ಮನೆ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಬರ್ತೀನಿ ಬರ್ತೀನಿ ಅಂತ ಈಗಿನ ಕಾಲದವರು ಹೇಳ್ತಾರೆ, ಹೋಗ್ತಿದ್ಯಾ, ಹೋಗ್ತೀನಿ ಅಂತೀವಿ. ನೀನು ತಲಕಾಯಿ ಬರ್ತೀನಿ ಬರ್ತೀನಿ ಅಂತ ಹೋಗ್ತಾ ಇದೆಯಾ, ಬರೋವಾಗ ಬರ್ತೀನಿ, ಹೋಗೋವಾಗ ಹೋಗ್ತೀನಿ ಹೇಳ್ತೀನಿ. ಹೋಗ್ತಾ ಇದ್ದೆ ಬರ್ತೀನಿ ಬರ್ತೀನಿ ಅಂತೀಯ ಅಂತಾರೆ ಈಗಿನ ಕಾಲದಲ್ಲಿ. ಯಾಕೆ ಬರೀ ಕಾಮು ಅದು ಇಲ್ಲಿ ಓದ್ಕೊಂಡು ಜೀವನ ಅಂದರೆ ಏನೊಂದು ಗೊತ್ತಿಲ್ಲ. ಹಿಂದಿನ ಕಾಲಕ್ಕೆ ಬರ್ತೀನಿ ಅಂದರೆ ಮನೆಗಿರೋರು ಬನ್ನಿ ಬನ್ನಿ ಅನ್ನೋರು, ಹೋಗಿ ಹೋಗಿ ಅಂತಿರಲಿಲ್ಲ. ಯಾಕಪ್ಪ ಬಹಳಷ್ಟು ಅರ್ಥ ಇದೆ ಅದರಲ್ಲಿ. ಮನೆ ಅನ್ನತಕ್ಕಂಥದ್ದು ಆನಂದದ ಧಾಮ. ಅಲ್ಲಿಂದ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಆನಂದ ಮನೆಯಲ್ಲೇ ಇದ್ದರೆ ಯಾಕೆ ಹೋಗ್ಬೇಕು ಹೊರಗಡೆಗೆ? ಅವಶ್ಯಕತೆ ಇಲ್ಲ. ಅದು ವಿಧಿ ಇಲ್ಲದೆ ಹೋಗ್ಬೇಕಾಗುತ್ತೆ. ಅದು ಕುಟುಂಬ ಅನ್ನತಕ್ಕಂಥ ಯಾವ ರೀತಿ ಇರಬೇಕಂದ್ರೆ ಅವರು ಮಹಾತ್ಮ ಹೇಳ್ತಾರೆ, ಧನ್ಯೋ ಗೃಹಸ್ಥಾಶ್ರಮಿ. ಗೃಹಸ್ಥಾಶ್ರಮ ಇರ್ತಕ್ಕಂಥವ್ರು ಧನ್ಯರು, ಸನ್ಯಾಸರಿರ್ತಕ್ಕಂಥವ್ರಲ್ಲ, ಗೃಹಸ್ಥಾಶ್ರಮ ಇರ್ತಕ್ಕಂಥ ಧನ್ಯರು ಅಂತ. ಯಾಕೆ ಅಂದರೆ ಧನ್ಯೋ ಗೃಹಸ್ಥಾಶ್ರಮಿ ಸಾನಂದಂ ಸದನಂ. ಆನಂದವಾಗಿರ್ತಕ್ಕಂಥ ಮನೆ ಇದೆ, ಅನುಕೂಲವಾಗಿರ್ತಕ್ಕಂಥ ಮನೆ. ಅನುಕೂಲವಾಗಿರ್ತಕ್ಕಂಥ ಮನೆ ಅಂದರೆ ನಾನು ಹೇಳಿದೆ, ನಮ್ಮ ಆಚಾರ್ಯ ದೊಡ್ಡ ಬುಟ್ಟಿಯಷ್ಟು ಗುಡಿಸ್ಲು, ಅದನ್ನು ಮಳೆ ನೀರು ಬರಬಾರ್ದು, ಅಷ್ಟಿದ್ರೆ ಸಾಕು ಅಂತಾರೆ. ಸರಿ, ಅವ್ರಿಗೂ ವ್ಯವಹಾರ ಜ್ಞಾನ ಇಲ್ಲ, ಅದನ್ನು ಹೇಳೋದು ನಿಮಗೂ ವ್ಯವಹಾರ ಜ್ಞಾನ ಇಲ್ಲ ಅಂತಾರೆ ಜನ. ನಿಜ ಹೋಗಲಿ, ವ್ಯವಹಾರ ಜ್ಞಾನ ಇರೋರು ಅದು ಈಗಿನ ಕಾಲಕ್ಕೆ. ಬಿಗ್ ಬಿಲ್ಡಿಂಗ್, ಸ್ಮಾಲ್ ಫ್ಯಾಮಿಲಿ. ನಾನು ನಮ್ಮ ಶ್ರೀಮಂತರು ನಮ್ಮ ಮಕ್ಕಳು ಇಷ್ಟೇ ಇರೋದು. ಮತ್ತು ಯಾಕೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ಯಾ? ಸಾಲ ತೊಗೊಂಡು ಕಟ್ಟಿದ್ದೀನಿ ಅಷ್ಟೇ. ಅಂದರೆ ವಿವೇಕ ಅನ್ನತಕ್ಕ ಇಲ್ಲ. ಇಲ್ಲಿ ಅನುಕೂಲವಾದಂಥ ದೊಡ್ಡ ಬಂಗ್ಲೆ ಇದೆ. ಸಾನಂದಂ ಸದನ ಸುತಾಚ ಸುಧೀಯ. ಮಕ್ಕಳು ಭಾಳ ಬುದ್ಧಿವಂತರು. ಈ ಬರೆದಂಥ ಮಹಾತ್ಮರು ಯಾರೋ ಅವ್ರಿಗೆ ಈ ಥರ ಸಂಸಾರ ಇತ್ತೋ ಏನು. ಈಗಿನ ಕಾಲಕ್ಕೆ ಮಕ್ಕಳು ತದ್ವಿರುತ್ತಾರೆ, ತಂದೆ ತಾಯಿ ತದ್ವಿರುತ್ತಾರೆ. ಏನು ಹೇಳಲಿಕ್ಕಾಗಲ್ಲ. ಎಂತೆಂಥ ಕಷ್ಟಗಳು ತೊಗೊಂಡ್ಬರ್ತಾರೆ ಅಂದರೆ ಏನು ಮಾಡಬೇಕು ಗೊತ್ತಾಗಲ್ಲ. ಆ ಕರ್ನೂಲ್ ಹತ್ರ ಒಂದು ವನಪರ್ತಿ ಅಂತ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಒಬ್ಬ ಬ್ರಾಹ್ಮಣರು ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದಾರೆ, ಪೌರೋಹಿತ್ಯನೂ ಮಾಡ್ತಾರೆ. ಇನ್ನು ಆ ಹಳ್ಳಿನಲ್ಲಿ ದೇವಸ್ಥಾನ ಪೂಜೆಯಲ್ಲಿ ದೇವಸ್ಥಾನಕ್ಕೆ ಹೋಗೋರು ಕಮ್ಮಿ, ದಕ್ಷಿಣ ಹಾಕೋರು ಕಮ್ಮಿ ಈಗಿನ ಕಾಲಕ್ಕೆ. ಇಲ್ಲಿ ಶಂಕರ ಮಠ ಇದ್ದಾರೆ, ಯಾರು ಬರೋದೇ ಇಲ್ಲ ಇಲ್ಲಿ. ಇನ್ನು ಹಳ್ಳಿನಲ್ಲಿ ಎಷ್ಟು ಮಾತು ನಡೆಯುತ್ತೆ. ಅದಕ್ಕೆ ಏನೋ ಕಷ್ಟಪಟ್ಕೊಂಡು ಮಗನ ಓದಿಸ್ತಿದ್ರು. ಅದು ಮಕ್ಕಳು ಅನ್ನತಕ್ಕಂಥ ಸುಮ್ಮನೆ ಕೊಡ್ಬೇಕಪ್ಪ, ಯಾಕೆ ತಿರುಗಿ ಮಾಡ್ತೀವಿ. ಮಕ್ಕಳು ಅನ್ನತಕ್ಕಂಥವ್ರು ಬುದ್ಧಿವಂತರಾಗಿರ್ಬೇಕು, ಇದ್ದರೆ ಅದು ಆನಂದ ಮನೆ. ಅದು ಈಗಿನ ಕಾಲದಲ್ಲಿ ಯಾವ ರೀತಿ ಇರ್ತಾರೆ ಅಂದರೆ, ಆ ವನಪರ್ತಿ ಅನ್ನೋ ಕಡೆ ಆ ಬ್ರಾಹ್ಮಣರು ಯಾಕೋ ಕಷ್ಟಪಟ್ಕೊಂಡು ಆ ಮಗನ PUC ಓದಿಸ್ತಾಯಿದ್ರು. ಒಂದು ದಿವಸ ಇದ್ದಕ್ಕಿದ್ದಾಗೆ ನಾನು ಕಾಲೇಜಿಗೆ ಹೋಗಲ್ಲ ಅಂತ. ಈಗಿನ ಕಾಲದಲ್ಲಿ ಇವೆಲ್ಲ ಈ ಗೌರ್ಮೆಂಟ್ನವರು ಕಾಲ್ಕೆಟ್ ಸೇರೆ ಮನೆಗಳಲ್ಲೂ ಬರೀ TV, ಎಲ್ಲೂ ನೈತಿಕ ಮೌಲ್ಯ ಅನ್ನತಕ್ಕಂಥದ್ದು ಇಲ್ಲ ಮಕ್ಕಳಿಗೆ. ಸರಿ, ನಾನು ಹೋಗಲ್ಲ. ಯಾಕೋ? ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ವೆಹಿಕಲಲ್ಲಿ ಬರ್ತಾರೆ, ನಾನು ವೆಹಿಕಲ್ ತಗೊಂಡು ಹೋಗ್ತೀನಿ. ಎಲ್ಲೋ ನಮಗಿರೋ ಸಂಪಾದನೆಯಲ್ಲಿ ಸಾಲ ಮಾಡಿ ಎಲ್ಲಿ ತೆಕ್ಕೊಡೋದು ಸಾಧ್ಯವಿಲ್ಲ ಅಂತಂದೆ. ನೀನು ಹೋಗಿ ಬಿಟ್ಟು ಬಿಡು, ಕೊಡೋಲ್ಲ ಅಂತ ಚಂದೆ. ನಮ್ಮ ದೇಶದಲ್ಲಿ ಏನಪ್ಪ ಆಗಿದೆ ಅಂದರೆ, ತಾಯಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅಂದರೆ ತಂದೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಸುಮ್ಮನೆ ಅವ್ನು ಗೋಳಾಡ್ತಿ, ಯಾವಾಗಲೂ ಪ್ರೀತಿಯಿಂದ ನೋಡ್ಕೊ ಅಂತಾರೆ. ತಂದೆ ಏನನ್ನ ಸ್ವಲ್ಪ ಡಿಸಿಪ್ಲಿನಾಗಿ ಬೆಳೆಸ್ಬೇಕಂದ್ರೆ ತಾಯಿ ಅಡ್ಡಿ ಬರ್ತಾಳೆ. ಇಲ್ಲ ಇವರಿಬ್ಬರು ಒಂದು ಸ್ವಲ್ಪ ಚೆನ್ನಾಗಿ ಒಂದು ನಿಯಮದಲ್ಲಿ ಬೆಳೆಸ್ಬೇಕು ಮಕ್ಕಳನ್ನ ಅಂದರೆ ಅಜ್ಜಿ ತಾತ ಬರ್ತಾರೆ. ಚೈನಾದಲ್ಲಿ ಆಗಿಲ್ಲಂತೆ.
ಟೈಗರ್ ಮದರ್, ತಾಯಿನೇ ಮಕ್ಕಳು ಬೆಳೆಸಬೇಕು, ಬೇರೆ ಯಾರು ಇಂಟರ್ಫಿಯರ್ ಆಗಕೂಡದು. ಆಕೆ ಯಾವ ರೀತಿ ಹೇಳೋದು ಆ ರೀತಿ ಕೇಳಬೇಕು. ಅದಕ್ಕೇ ಅಲ್ಲಿ 40-50 ಗೋಲ್ಡ್ ಮೆಡ್ಲ್ ಬಂದಿದೆ ಅಂತಾರೆ. ಯಾಕೆ ಆ ರೀತಿ ಬೆಳೀತಾರೆ ಮಕ್ಕಳನ್ನ. ನಮ್ಮಲ್ಲಿ ಯಾರೋ ಸ್ವಾಮೀಜಿ ಬರೀತಾರೆ, ತ್ಯಾಗ ಜೀವನವನ್ನು ಎತ್ತಿಡಿದಿದ್ದೀವಿ ನಾವು, ಅದಕ್ಕೋಸ್ಕರ ಗೋಲ್ಡ್ ಮೆಡಲ್ ಬರಲಿಲ್ಲ ಅಂತಾರೆ. ಈ ನಿಜ ಮೂರ್ಖತನ ಪರಮಾವಧಿ. ಅದು ಯಾರ ಸ್ವಾಮಿನೇ ಆಗಲಿ, ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ತಾಯಿ ಭಾಳಷ್ಟು ನೀರಿನಲ್ಲಿ ಬೆಳೆಸ್ತಾಳೆ. ಯಾಕೆ ಹೃದಯ ಕಾಠಿನ್ಯತೆ ಹೊರಗಡೆ ನೋಡೋದು ಕಾಠಿನ್ಯತೆ, ಒಳಗಡೆ ಮಕ್ಕಳು ಚೆನ್ನಾಗಿ ತಯಾರಾಗಬೇಕು. ಇಲ್ಲಿದ್ದರೆ ನಾವು ಓಡಾಡಬೇಕಾಗುತ್ತೆ, ಮಕ್ಕಳಿಗೂ ಕಷ್ಟ ಅಂತ ಭಾಳ ಪ್ರೇಮದಿಂದ ಆ ಪ್ರೇಮನ ಹೊರಗಡೆ ತೋರಿಸ್ಕೊಂಡ್ರೆ ಬೆಳೆಸ್ತಾರೆ. ನಮ್ಮಲ್ಲಿ ಆಗೋಲ್ಲ, ತಂದೆ ಸಪೋರ್ಟ್ ಮಾಡ್ತಾರೆ. ಸೊ ತಾಯಿ ಬಂದಳು, ನಾನು ಹೇಳೋ ಪ್ರಸಂಗದಲ್ಲಿ ಕೊಡಿಸ್ರಿ, ಏನೋ ಸಾಲ ಮಾಡಿ ಕೊಡಿಸ್ರಿ, ಹೇಗೋ ತೀರಿಸ್ಕೊಂಡ್ರೆ ಆಯಿತು, ಒಂದು ವೆಹಿಕಲ್ ಕೊಡಿಸ್ರಿ, ನಮ್ಗೆ ಓದಿ ನಿಲ್ಲಿಸ್ಬಿಟ್ರೆ ಆಗಲಿ ಅಂತ ಆಯಾಮ ಶುರು ಮಾಡಿದ್ರು. ಇನ್ನು ಹೋಮ್ ಗೌರ್ಮೆಂಟ್ ಶುರು ಮಾಡೋದು ಇನ್ನೇನು ಮಾಡೋಕ್ಕಾಗಲ್ಲ, ಹೌದಾ? ಅದಕ್ಕೆ ಸಾಲ ಮಾಡಿ ವೆಹಿಕಲ್ ತೆಕ್ಕೊಟ್ರು. ಕಾಲೇಜ್ ಹೋದ, ಮತ್ತೆ ವಾಪಸ್ ಬರಲಿಲ್ಲ. ವಾಪಸ್ ಬರೋಕ್ಕಾಗದಿರೋ ಕಡೆ ಹೋಗ್ಬಿಟ್ಟ. ಅರ್ಥವಾಯ್ತಲ್ಲ? ಈ ಮಕ್ಕಳಿಂದ ಏನು ಸುಖ, ಏನು ಕತೆ, ಅದು ಇಲ್ಲಿ ಹೇಳ್ತಾರೆ. ಸುತಾಸ್ತ್ರ ಸುಧೀಯ, ಮಕ್ಕಳು ಭಾಳ ಬುದ್ಧಿವಂತರಾಗಿರಬೇಕು. ಮತ್ತು ಕಾಂತ ದುರ್ಭಾಷಿಣಿ, ಹೆಂಡತಿಯಾಗಿರ್ತಕ್ಕಂಥಳು ದುರ್ಭಾಷೆ ಮಾತಾಡಬಾರ್ದು. ಗಂಡನ ಮೇಲೆ ಮಕ್ಕಳ ಮೇಲೆ ಮನೆಯಲ್ಲಿ ದುರ್ಭಾಷೆ ಅನ್ನತಕ್ಕಂಥದ್ದು ಬದಲೇಬಾರ್ದು. ಅದಕ್ಕೆ ಈಗಿನ ಕಾಲದಲ್ಲಿ ಹೇಳ್ತಾರೆ, ಅವ್ರು ಬೈತೀವಿ, ನಾವು ಬಯಸ್ಕೊಂಡಿರ್ಬೇಕಾ? ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ಇಲ್ಲ, ಕಾಂತಾನ ದುರ್ಭಾಷಣೆ ಅಂದರೆ ಇವನು ಹಾಗೆ ದುರ್ಭಾಷೆ ಮಾತಾಡ್ಬಾರ್ದು ಮನೆಗಳಲ್ಲಿ, ಹೌದಾ? ಗಂಡಸಾಗಲಿ ಹೆಂಗಸಾಗಲಿ ದುರ್ಭಾಷೆ ಅನ್ನತಕ್ಕಂಥದ್ದು ಮಾತಾಡಬಾರ್ದು. ಕಾಂತಾನ ದುರ್ಭಾಷಿಣಿ. ಸನ್ಮಿತ್ರಂ, ಒಳ್ಳೆ ಮಿತ್ರರಿರಬೇಕು. ಒಳ್ಳೆ ಮಿತ್ರರಿರಬೇಕು. ಇದು ಹೋಗೋಣ ಅಲ್ಲ, ಒಂದು ವೇಳೆ ಬಾ ಆಶ್ರಮಕ್ಕೆ ಹೋಗೋಣ, ಅಯ್ಯೋ ನನಗೇನು ಅರ್ಥ ಆಗಲ್ವ, ಅಲ್ಲಿ ಅರ್ಥ ಆಗದೇ ಇದ್ರು ನಿದ್ದು ಮಾಡು, ಪರವಾಗಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಹೋಗ್ಬೇಡ ಅನ್ನತಕ್ಕಂಥ ಮಿತ್ರರು ಇರಬೇಕು. ಮತ್ತು ಸುಧನಂ, ಶುದ್ಧವಂತ ಸಂಪಾದನೆ ಇರಬೇಕು. ಸುಧನಂ ಸ್ವಯೋಷಿತರತಃ, ಭಾರ್ಯ ಗಂಡ ಹೆಂಡತಿ ಇಬ್ಬರೂ ಅವರೇನೆ ಆ ದೈಹಿಕ ಸುಖ ಒಬ್ಬರಿಗೊಬ್ಬರು ಪಡೀಬೇಕು. ಮನಸ್ಸು ಮತ್ತೊಂದು ಕಡೆ ಹೋಗಬಾರ್ದು. ನಮ್ಮಲ್ಲಿ ಬಾಲ್ಯ ವಿವಾಹ ಇತ್ತು, ಇವಾಗ ಅದ್ರ ಮೇಲೆ ಮಾತಾಡೋದು ಅರೆಸ್ಟ್ ಮಾಡ್ತಾರೆ. ಮೂರ್ಖ ಸರ್ಕಾರಗಳು. ಬಾಲ್ಯ ವಿವಾಹದಲ್ಲಿ ಏನಪ್ಪ, ಯಾವುದೋ 1-2 ತೊಂದರೆ ಆಗಿರ್ಬೋದು, ಅದನ್ನು ಕಂಪ್ಲೀಟಾಗಿ ಅದೇ ತಪ್ಪು ಅಂತ ತೆಗೆದಾಕಿ ನೋಡಿ, ಅದಕ್ಕೆ ಸಮಾಜ ಈ ರೀತಿ ಆಗಿರೋದು. ಬಾಲ್ಯ ವಿವಾಹದಲ್ಲಿ ಚಿಕ್ಕಂದಲೇ ಮದುವೆ ಮಾಡೋದು. ಯಾವಾಗ ಆ ಶಾರೀರಿಕ ಆಕರ್ಷಣೆ ಬರೋದು, ಆ ಸಮಯಕ್ಕೆ ನನಗೆ ಇಂಥವನೇ ಅಂತ ನಿಶ್ಚಯ ಆಗಿರೋದು. ಇವನಿಗೂ ಅಷ್ಟೇ, ಇಂಥ ಹುಡುಗಿನೇ ನನಗೆ ಅಂತ ನಿಶ್ಚಯ ಆಗಿರೋದು. ಮನಸ್ಸು ಇನ್ನೊಬ್ರಿಗೆ ಹೋಗ್ತಿರಲಿಲ್ಲ. ಏನು ಮಾಡೋದು, ಮನಸ್ಸು ಇನ್ನೊಬ್ರಿಗೆ ಹೋಗೋಕ್ಕೆ ಅವಕಾಶ ಇದಕ್ಕೆ. ಆ ಶಾರೀರಿಕ ಆಕರ್ಷಣೆ ಬರೋ ಅಷ್ಟೊತ್ತಿಗೆ ಇವನೇ ನನಗೆ, ಈಕೆನೇ ನನಗೆ ನಿಶ್ಚಯ ಆಗಿರೋದು. ಅವ್ರ ಮೇಲೆ ಮನಸ್ಸಿರೋದು. ಆ ಚಿಕ್ಕನ ಜೊತೆ ಸೇರಿ ಆಡ್ಕೊಳ್ತಾ ಪ್ರೇಮ ಬರೋದು, ಹೆಚ್ಚು ಬರೋದು. ಒಬ್ಬರು ಸತ್ತು ಇನ್ನೊಬ್ರು ಇರ್ತಿರ್ಲಿಲ್ಲ, ಆ ಮಟ್ಟಕ್ಕಿರೋದು, ಹೌದಾ? ಆದ ಕಾರಣ ಮತ್ತೆ ಮನಸ್ಸಲ್ಲಿ ಹೋಗ್ತಿರ್ಲಿಲ್ಲ, ಶಾರೀರಿಕ ಮತ್ತೊಂದು ಕಡೆ ಸಂಬಂಧಕ್ಕೆ ಹೋಗ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಯಾವ ರೀತಿ ಇದ್ದಾರೆ ಅಂದರೆ, ಹೆಂಡತಿ ತೋರಿಸ್ಬಿಟ್ಟು ಹೇಳ್ತಾರಂತೆ, ನೋಡ್ರಿ ಎದುರು ಮನೆ ನೋಡ್ರಿ, ನೋಡಿದ್ರೆ ಆ ಹೊರಾಂಗದಲ್ಲಿ ಆತ ಆಫೀಸ್ಗೆ ಹೋಗ್ಬೇಕಾದ್ರೆ ಮುತ್ತಿಟ್ಬಿಟ್ಟು ಸ್ಟಾರ್ಟ ಮಾಡಿ ಚೆನ್ನೈಗಳೇನು ಭಾಳ ಪ್ರೇಮದಿಂದ ಹೋಗ್ತಾ ಇರ್ತಾರೆ. ನೋಡ್ರಿ ಆಫೀಸ್ಗೆ ಹೋಗ್ತಾರೆ, ಯಾವ ಥರ ಇದೆ ನೋಡ್ರಿ ಅಂತ. ನನಗೂ ಹಾಗೆ ಮಾಡಬೇಕು ಅನಿಸುತ್ತೆ, ಆದರೆ ಆಕೆ ಪರಿಚಯ ಇಲ್ಲ ನನಗೆ, ಅರ್ಥ ಆಯ್ತಲ್ಲ ನನಗೆ, ಈ ಥರ ಆಗಿದೆ. ಮನಸ್ಸು ಮತ್ತೊಂದು ಕಡೆ ಹೋಗಬಾರ್ದು, ಆ ರೀತಿ ಜೀವನ ಮಾಡಬೇಕು. ಆಜ್ಞಾ ಪರ ಸೇವಕ, ಹೇಳಿದಂಥ ಸೇವೆ ಮಾಡತಕ್ಕಂಥವ್ರು ಇದ್ದಾರೆ. ಇದನ್ನು ಹೇಳಿದ್ರೆ ಇದು ಯಾವ ಮಹಾನುಭಾವರು ಯಾವಾಗ ಬರೆದ್ರು, ಆಗಿನ ಕಾಲಕ್ಕೆ ಸರಿ ಅಂತ ಕಾಣುತ್ತೆ. ಇವಾಗ ಯಾರು ಒಂದು ದೇವಸ್ಥಾನದಲ್ಲಿ 15 ದಿವಸ ಅದು ಕಸ ಗುಡಿಸಲ್ಲ. ಯಾಕೆಂದರೆ ಅವ್ರು ಹೇಳ್ತಾರೆ, ನಾವು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಬರ್ತಾರೆ ಕಸ ಗುಡಿಸೋಕ್ಕೆ, ಅಷ್ಟು ತನಕ ಬರಲ್ಲ. ಈ ಥರ ನಾವು ನಮ್ಮಂತೆ ಕೇಳತಕ್ಕಂಥ ಸೇವಕರಿಲ್ಲ, ಆದರೆ ಅಂಥ ಸೇವಕರು ಇರಬೇಕು. ಆತಿಥ್ಯಂ, ಪ್ರತಿ ದಿವಸ
ಆತಿಥ್ಯ ಅತಿಥಿ ಸತ್ಕಾರ ಅನ್ನತಕ್ಕ ನಡಿಬೇಕು. ಮತ್ತು ಶಿವಪೂಜನಂ ಪ್ರತಿದಿನ ಶಿವಪೂಜನಂ ಪ್ರತಿ ದಿವಸ ಇಷ್ಟ ದೇವತಾ ಪೂಜೆ ಅಂತ ನಡಿಬೇಕು. ನಮ್ಮಲ್ಲಿ ಎಷ್ಟು ನಿಯಮ ಇತ್ತು ಪೂಜೆಗೆ. ಪೂಜೆ ಮಾಡತಕ್ಕ ಸಮಯದಲ್ಲಿ ಪೂಜೆ ಮಾಡೋ ಪೂಜಾ ರೂಮ್ ಇರ್ತಾರೆ ಕೊಠಡಿ, ಅದಕ್ಕೆ ಮತ್ತಾರು ಹೋಗಬಾರ್ದು. ಯಾಕಪ್ಪ? ಪೂಜೆ ಮಾಡತಕ್ಕಂಥವ್ರಿಗೆ ಮನಸ್ಸು ಏಕಾಗ್ರತೆ ಇರಬೇಕು. ಈಗಿನ ಕಾಲಕ್ಕೆ ದೇವಸ್ಥಾನಗಳು ಸೆಲ್ಫೋನ್ ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಮನೆಗೆ ಇಟ್ಬಿಟ್ಟು ಬಾ. ಅದನ್ನ ಯಾಕೆ ಇದು ಮಾಡ್ತೀಯ? ಹೌದಲ್ಲ, ನಾನು ಸೈಲೆಂಟ್ ಮಾಡಿ ಹಾಕಿದ್ರೆ ನೋಡ್ತೀನಿ. ಆಯಿತು. ಮನಸ್ಸು ಮತ್ತೊಂದು ಕಡೆ ಹೋಗ್ಬಾರ್ದು. ಪ್ರತಿ ದಿವಸ ಆ ಪೂಜೆನ ನಡಿಬೇಕು. ಪೂಜೆ ನಡೆದು ನೈವೇದ್ಯ ಮಾಡಿ ಆಮೇಲೆ ತಗೋಬೇಕು ಆಹಾರ. ಅಷ್ಟಕ್ಕೆ ಮುಂಚೆ ಆಹಾರ ಮುಟ್ಟಬಾರ್ದು ಮನೆಗಳಲ್ಲಿ. ಆದರೆ ಪ್ರತಿ ದಿವಸ ಶಿವಪೂಜೆಯನ್ನು ಮಾಡಿಕೊಂಡು ಪ್ರತಿದಿನ ಮೃಷ್ಟಾನ್ನಪಾನಂ ಗೃಹೇ. ಮೃಷ್ಟಾನ್ನಪಾನ ಅಂದರೆ ಅನುಕೂಲವಾಗಿರತಕ್ಕ ಪರಮಾತ್ಮ ಏನು ಕೊಟ್ಟಿ ಅನ್ನೋ ಅದನ್ನೇ ಮೃಷ್ಟಾನ್ನ ಅಂತ ಸ್ವೀಕಾರ ಮಾಡಬೇಕು. ಹೌದಾ? ಪಾನಂಗ್ರಿ ಸಾಧೋ ಸಂಘಂ ಉಪಾಸತೆ ಮತ್ತು ಸತ್ಸಂಗ, ಸಾಧುಗಳ ಸಂಘ. ಈ ಥರ ಇದ್ದರೆ ಇಂಥ ಗೃಹಸ್ಥ ಧನ್ಯ ಸತತಂ ಧನ್ಯೋ ಗೃಹಸ್ಥಾಶ್ರಮಿ. ಈ ರೀತಿ ಇರಬೇಕು ಗೃಹಸ್ಥ ಜೀವನ ಅಂದರೆ. ಸೊ ಇಂಥ ಜೀವನದಲ್ಲಿ ಆಚೆ ಹೋಗತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಮನೆ ಮರೀದಿರ ಜ್ಞಾಪಕ ಇಟ್ಕೊಂಡು ಬರ್ತೀನಿ 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 ಅಂತಾರೆ. ಹೌದಾ? ಅದೇ ರೀತಿ ನಾವುಗಳು ಅದನ್ನು ಅದರಲ್ಲಿರ್ತಕ್ಕಂಥ ತಾತ್ವಿಕ ಅರ್ಥವನ್ನು ತಗೊಂಡ್ರೆ ನಾವು ನಮ್ಮ ಸ್ವಸ್ವರೂಪವನ್ನು ಬಿಟ್ಟು ಬಿಡೋಕ್ಕಾಗಿಲ್ಲ. ಬಿಡೋಕ್ಕಾಗದೇ ಇದ್ರೂ ಸಂಪೂರ್ಣ ಬಿಟ್ಟಂತೆ ಭ್ರಮೆಪಟ್ಟು, ಹೌದಾ, ಈ ಶರೀರ ಅನ್ನತಕ್ಕಂಥ ಮಾರ್ಕೆಟ್ ಬಂದ್ಬಿಟ್ಟಿದ್ದೀವಿ. ಮತ್ತೆ ವಾಪಸ್ ಹೋಗ್ಬೇಕು. ಅದು ಇದು ಹೇಳಿ, ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ರಾಧೆ ಗೋವಿಂದ, ರಾಧೆ ಗೋವಿಂದ. ಕೃಷ್ಣನಿಗೆ 8 ಜನ ಹೆಂಡತಿರು, ಹೌದಾ? ಆದರೆ ಕೃಷ್ಣನ ಹೆಸರು ಜೊತೆಗೆ ಆ 8 ಜನ ಹೆಸರು ಸೇರಿಸಿ ಹೇಳೋಲ್ಲ. 14 ಜನ ಗೋಪಿಕಾಶ್ರೀರು, ಅವ್ರು ಯಾವ ಹೆಸರು ಕೃಷ್ಣನ ಜೊತೆಗೆ ಸೇರೋಲ್ಲ. ರಾಧೆ ಹೆಸರು ಮಾತ್ರ ಸೇರುತ್ತೆ. ರಾಧೆ ಕೃಷ್ಣ ಅಂತಾರೆ. ಯಾಕಪ್ಪ? ಅಲ್ಲಿ ಆ ರಾಧೆ ಅನ್ನತಕ್ಕಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ಅಕ್ಷರನ ಹಿಂದೆ ಮುಂದೆ ಮಾಡಿ ಹೇಳಿ. ರಾಧಾ ರಾಧಾ, ಹೌದಾ? ರಾಧಾ ಅಂದೇನಾಗುತ್ತೆ? ಧಾರ ಅಂದರೆ ನೀಟಿ ಧಾರ, ನೀರಿನ ಧಾರೆ. ನೀರಿನ ಧಾರೆ ಅಂದರೆ ಮೇಲಿಂದ ಕೆಳಗೆ ಹರಿಯತಕ್ಕಂಥದ್ದು. ಸ್ವಲ್ಪ ನೀರು ತಂದು ಕೊಡಿ ಮಾಡಿ, ಎಷ್ಟು ಹೇಳಿದ್ರು ಕುಡೀರಿ. ಅದೇನೋ ರಸ ಗೀಸ ತಂದುಕೊಳ್ತಾ ಕೆಮ್ಮು ಜಾಸ್ತಿ ಆಗುತ್ತೆ. ಕುಡೀರಿ, ಅದನ್ನು ಕುಡೀರಿ. ರಾಧಾ ಅಂದರೆ ಅದು ತಿರುಗಿಸಿ ಹೇಳಿದ್ರೆ ಧಾರ, ನೀರಿನ ಧಾರೆ. ನೀರಿನ ಧಾರೆ ಯಾವಾಗಲೂ ಉನ್ನತ ಸ್ಥಾನದ ಕೆಳಕ್ಕೆ ಹರಿಯುತ್ತೆ, ಹೌದಾ? ಇಲ್ಲ ಸಮವಾಗಿ ಹರಿಯುತ್ತೆ. ಇವಾಗ ನಾವೇನಾಗಿದ್ದೀವಿ? ಧಾರ ಆಗಿದ್ದೀವಿ. ಅಂದರೆ ಉನ್ನತ ಅಂತ ಸ್ಥಾನದಲ್ಲಿ ಇದ್ದುಕೊಂಡು
ಇದ್ರೂ ಅಲ್ಲಿ ಇದ್ದೀವಿ ನಮ್ಗೆ ಗೊತ್ತಿಲ್ದಿರ ಇದಕ್ಕೆ ಕೆಳಕ್ಕೆ ಇಳಿಬಿಟ್ಟಿದ್ದೀವಿ. ಇವಾಗ ನಾವೇನಾಗಬೇಕು, ರಾಧ ಆಗಬೇಕು, ದಾರ ಅಲ್ಲ ರಾಧ ಆಗಬೇಕು, ರಿವರ್ಸ್ ಆಗಬೇಕು. ಹಾಂ, ಅದರಲ್ಲಿ ಯಾಕೆ ಆಗ್ತದೆ ಕೇಳಿ, ಎಲ್ಲೆಲ್ಲ ಹೋಗುತ್ತೆ ಮನಸ್ಸುಗಳು. ಮಾಯಾ ಭಾಳ ಸಾಹಸ, ಎಂಟಟಿ ಸಾಹಸಮಿ ಮಾಯಾ ಎಂಟಟಿ ಸಾಹಸಮಿ ಅಂತಿಂತ ಕದರಾನಿ చింతల చిక్కించి ఎంతటి దుఃఖ సాగమున ముంచితే ఎంతటి సాహಸಮಿ ಮಾಯಾ ಎಷ್ಟು ಸಾಹಸ. ಸಮಯ ಆಗಲ್ಲ ಅಂತ ಏನೋ ಒಂದು ಅವಕಾಶ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ರು ಮತ್ತೆ ಅದು ಯಾವುದು ಆಡ್ಸೋಕ್ಕೂ ಮನಸ್ಸು ಹತ್ತ ಕಡೆ ಹೋಗುತ್ತೆ. ಅಂದರೆ ಮಾಯೆ ದೇಹ ವಿಲಕ್ಷಣ ಚಿನ್ಮಯುಡಗು ನಾಕು ದೇಹ ಮೇನೇನನಿ ಮೋಹ ಮುಚ್ಚುಪಿತೀವಿ ಎಂತಟಿ ಸಾಹಸಮಿ. ದೇಹ ವಿಲಕ್ಷಣವಾಗಿರ್ತಕ್ಕಂಥ ಚಿನ್ಮಯ ಸ್ವರೂಪ ನಾನು, ಅದನ್ನು ಮರೆಸ್ಬಿಟ್ಟು ಶರೀರವೇ ನಾನು ಅಂತಕ್ಕಂಥ ತೊಗೊಂಬಂದೆ ಹೋಗಿ ಅದನ್ನೇನೋ ತಿಳ್ಕೊಳ್ಳೋಣ, ಇಲ್ಲಿ ಕೂಡ ಬಂದೇನೋ ಮನಸ್ಸನ್ನೆಲ್ಲೋ ಕರ್ಕೊಂಡು ಹೋಗ್ತೀಯ. ಅದೇ ಭಾಳ ಜಾಗೃತಿಯಾಗಿರ್ಬೇಕು ನಾವು. ಇಲ್ಲಿ ಇವಾಗೇನಾಗಬೇಕು, ಧಾರ ಆಗಿದ್ದೀವಿ ನಾವು. ಅಂದರೆ ಸ್ವಸ್ವರೂಪದಿಂದ ಶರೀರ ಅನ್ನತಕ್ಕಂಥ ಬಜಾರಿಗೆ ಬಂದ್ಬಿಟ್ಟಿದ್ದೀವಿ. ವಿಧಿ ಇಲ್ಲ, ಬಂದಿದ್ದೀವಿ. ಜನ್ಮಗಳಿಂದ ಸಂಸ್ಕಾರದಿಂದ ಬಂದಿದ್ದೀವಿ. ಯಾವ ರೀತಿ ಮನೆ ಬಿಡಬೇಕಾದ್ರೆ ಮತ್ತೆ ಬರ್ತೀನಿ ಅಂತ ಹೇಳ್ತೀವೋ, ಮನೇನ ಮರಿಬಾರ್ದು, ಅದೇ ರೀತಿ ಇಲ್ಲಿ ಬಂದಮೇಲೆ ನಮ್ಮ ಮನೆ ಮರೆತುಬಿಟ್ಟಿದ್ದೀವಿ. ಯಾರೋ ಬಾಕಿ, ಅದು ಹಿಂದಿನ ಕಾಲದಲ್ಲ. ಈಗಿನ ಕಾಲಕ್ಕೆ ಆ ದೃಷ್ಟಾಂತಗಳು ಸರಿ ಹೋಗಲ್ಲ. ಅಂಥವ್ರು ಸಿಗೋದಿಲ್ಲ ಈಗಿನ ಕಾಲಕ್ಕೆ. ಅವ್ರ ಮನೆಗೆ ಕೆಲಸ ಮಾಡ್ತಿದ್ಲಂತೆ, ಎಲ್ಲ ಕೆಲಸ ಮಾಡೋರು. ಮನೆ ಶುಭ್ರ ಮಾಡೋದು, ಬಟ್ಟೆ ಒಕ್ಕೊಡೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಮಾರ್ಕೆಟ್ಗೆ ಹೋಗಿ ಸಾಮಾನು ತೊಗೊಂಬರೋದು, ಮತ್ತು ಮಕ್ಕಳು ನೋಡ್ಕೊಳ್ಳೋದು, ಸ್ಕೂಲಿಗೆ ಬಿಟ್ಟು ಬರೋದು, ಪ್ರತಿಯೊಂದು ಕೆಲಸನೂ ಮಾಡೋದು. ಮತ್ತು ಅಕ್ಕಪಕ್ಕದಲ್ಲಿ ಹೇಳ್ಕೋಬೇಕಾದ್ರೆ ಯಾರ ಮನೆ ಕೆಲಸ ಮಾಡ್ತಿದ್ಲೋ ಅವ್ರನ್ನ ನಮ್ಮನೆ ಅಂತ, ಆ ಮನೇನ ನಮ್ಮನೆ ನೋಡು. ಸರಿ, ಆ ಮನೆಗಿರೋ ಮಕ್ಕಳಿಗೆಲ್ಲ ಮದುವೆಗಳಾಯಿತು, ಕೆಲಸ ಸಿಕ್ತು, ಎಲ್ಲ ಹೊರಟೋದು, ಗಂಡ ಹೆಂಡತಿ ಇಬ್ಬರು ಉಳ್ಕೊಂಡ್ರು. ಆವಾಗ ಅಮ್ಮ ನಿನ್ನ ಅವಶ್ಯಕತೆ ಇಲ್ಲ, ನೀನು ಹೊರಟೋಗು ಅಂದ್ಬಿಟ್ಟು ದಷ್ಟು ಸಂಬಳ ದುಡ್ಡು ಕೊಟ್ಟು ಕಳಿಸ್ಕೊಟ್ರು. ಆವಾಗ ಅಕ್ಕಪಕ್ಕದ ಮನೆಗಳಲ್ಲಿ ಪರಿಚಯ ಇದ್ರಲ್ಲ, ಅವ್ರಿಗೆಲ್ಲ ಹೋಗಿ ಹೇಳ್ತಾಳೆ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಇಷ್ಟು ದಿವಸ ಇದೇ ನಮ್ಮನೆ ಅಂತಿದ್ದೆ, ಇವಾಗೇನು ನಮ್ಮನೆ ಹೋಗ್ತೀನಿ ಅಂತೀಯ? ಇದು ನಿನ್ನ ಮನೆ ಅಲ್ಲೇನೋ? ಇದು ನಮ್ಮನೆ ಅಲ್ರಿ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಮ್ಮನೆ ಅಲ್ಲಿದೆ, ಇಲ್ಲಿ ಸುಮ್ಮನೆ ಬಂದಿದೆ ಅಷ್ಟೇ. ಇದು ನಮ್ಮನೆ ಅಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತಳಾಕಿ. ನಮ್ಮ ಕಥೆನೂ ಅಷ್ಟೇ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ಕದ ಬಾಗಿಲಿರೋ ಮನೆ ಕಳ್ಳ ಮನೆ, ಅಲ್ಲಿದೆ ನಮ್ಮನೆ ಪದುಮನಾಭನ ಮನೆ. ಹೇಳ್ತಾರಲ್ಲ, ಇಲ್ಲು ಇಲ್ಲಂಟಾವು ಉಲ್ಲಾಸ ಪಡ್ತಾವು, ನೀ ಇಲ್ಲು ಎಕ್ಕಡೆ ಚಿಲಕ ಅಲ್ಲಂತ ದೂರಾನವಲ್ಲ ಕಾಟಿಲೋನ ಅಂತಾರೆ. ಯಾವಾಗ ಶರೀರವೇ ನಾನು ಅನ್ಕೊಳ್ತೀನೋ ಆವಾಗ ಮನುಷ್ಯನ ಜೀವನಕ್ಕೆ ಒಂದು ಗುರಿ ಇರಬೇಕು ಅಂತಾರೆ. ಶರೀರವೇ ನಾನು ಅಂತ ಜೀವನ ಮಾಡೋರಿಗೆ ಏನೇ ಗುರಿ ಇಟ್ಕೊಂಡ್ರು ಕೊನೆಗೆಲ್ಲಿ ಗುರಿ? ಗೋರಿನೇ ಗುರಿ. ಆದರೆ ಆ ಗೋರಿ ಅನ್ನತಕ್ಕಂಥ ತಪ್ಪಿಸ್ಬಿಟ್ಟು ಇಲ್ಲು ಇಲ್ಲಂಟಾವು ಉಲ್ಲಾಸ ಪಡ್ತಾವು, ನೀ ಇಲ್ಲು ಎಕ್ಕಡೆ ಚಿಲಕ ಅಲ್ಲಂತ ದೂರಾನ ಬ್ರಹ್ಮಪುರಿಲೋನ ನೀ ಇಲ್ಲು ಉನ್ನದೇ ಚಿಲ. ನಿನ್ನ ಮನೆ ಎಲ್ಲಿದೆ? ಪದ್ಮನಾಭನ ಮನೆ. ಸೊ ಅಲ್ಲಿ ನಾವು ವಾಪಸ್ ಹೋಗಬೇಕು. ಆದರೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಮರ್ತ್ಬಿಟ್ಟಿದ್ವಿ. ಇಂಥ ಮಹಾತ್ಮರು ಈ ಥರ ವ್ಯವಸ್ಥೆ ಮಾಡಿ ಮತ್ತೆ ಹೇಳ್ತಾರೆ ಅಲ್ಲಿಗೆ ಹೋಗಬೇಕು ಅಂತ. ಆದರೆ ನಮ್ಮ ತಲೆಗೆ ಹೋಗೋದೇ ಭಾಳ ಕಷ್ಟ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ನಿಜವಲ್ಲೂ ಭಗವದ್ಗೀತೆ ನಿನ್ನೆ ದಿವಸ ಒಂದು ಮಾತು ಬಂದಿತ್ತು. ಭಗವದ್ಗೀತೆ ನಮ್ಮನ್ನು ಕೆಳಗಿನ ಮಟ್ಟದಿಂದ ಹಂತವಾಗಿ ಒಂದ್ಸಲ ನಾವು ಅಧ್ಯಯನ ಮಾಡಿದ್ರೆ ಎಷ್ಟು ದಯ ಆ ಕೃಷ್ಣ ಪರಮಾತ್ಮನಿಗೆ, ವ್ಯಾಸ ಮಹರ್ಷಿಗೆ ಎಷ್ಟು ದಯ. ಯಾವ ಸಾಮಾನ್ಯವಾಗಿರ್ತಕ್ಕಂಥ ಎಂಥ ಮನುಷ್ಯನಲ್ಲೂ ಅವ್ರ ಮಾತಿಗೆ ಕೇಳ್ಕೊಂಡು ಅದೇ ಪ್ರಕಾರ ಜೀವನ ಮಾಡಿದ್ರೆ ಉನ್ನತವಾದಂಥ ತತ್ವಕ್ಕೆ ಹೋಗಿ ನಿಂತೋಗ್ತಾನೆ. ಸೊ ಕೆಳಗಿನ ಮಟ್ಟದಿಂದ
ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಇಷ್ಟು ತನಕ ಏನು ಹೇಳಿದ, ಎಂಥದ್ದು ಕರ್ಮಗಳನ್ನು ಬಿಡಬೇಕೆಂದು ಕೆಲವರು, ಕರ್ಮಗಳನ್ನು ಬಿಡಬೇಕು ಅಂತ ಕೆಲವರು, ತ್ಯಾಗ ಅಂದರೆ ಕರ್ಮಗಳನ್ನು ತ್ಯಾಗ ಮಾಡಬೇಕು ಅಂತ ಕೆಲವರು, ಕರ್ಮಗಳನ್ನು ಬಿಡಬಾರ್ದು, ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್, ಕರ್ಮಗಳನ್ನು ಬಿಡಬಾರ್ದು ಮಾಡಬೇಕು ಅಂತ ಕೆಲವರು. ಯಾಕಪ್ಪ ಅಂದರೆ ಯಾತಕ್ಕೆ ಮಾಡಬೇಕು ಅಂದರೆ ಪಾವನಾನಿ ಮನೀಷಿನ, ನಮ್ಮನ್ನು ಶುದ್ಧವನ್ನು ಮಾಡತಕ್ಕಂಥದ್ದು, ಪವಿತ್ರವನ್ನು ಮಾಡತಕ್ಕಂಥದ್ದು ಯಜ್ಞ ದಾನ ತಪ ಅನ್ನೋದನ್ನು ಬಿಡಬಾರ್ದು, ಮಾಡಬೇಕು. ಆದರೆ ಕೃಷ್ಣ ಪರಮಾತ್ಮ ಏನು ತೋರಿಸ್ಕೊಟ್ಟ, ಸಂಘಂ ತ್ಯಕ್ತ ಫಲಾನಿಚ, ಸಂಘವನ್ನು ಬಿಟ್ಟು ಫಲವನ್ನು ಬಿಟ್ಟು ಮಾಡಿ. ಕರ್ಮ ಬಿಟ್ಟುಬಿಟ್ರೆ ಭಾಳಷ್ಟು ಜನ ನೀನೇ ಬ್ರಹ್ಮ ಆದರೆ ಇನ್ಯಾತಕ್ಕೆ ಕರ್ಮ ಯಾಕೆ ಸಾಧನೆ ಯಾಕೆ ಅಂತಾರೆ. ಇವರೆಲ್ಲ ಹಾಫ್ ಬೇಕ್ಡ್ ವೇದಾಂತೀಸ್, ಇಲ್ಲಾಂದ್ರೆ ನಾನ್ ಬೇಕ್ಡ್ ವೇದಾಂತೀಸ್. ಹಾಫ್ ಬೇಕಂದ್ರೆ ಸರಿಯಾಗಿ ಬೇಯಲಿಲ್ಲ ವೇದಾಂತದಲ್ಲಿ, ಇಲ್ಲಾಂದ್ರೆ ವೇದಾಂತದ ಚಿಂತೆಗೆ ಹೋಗಲಿಲ್ಲ. ಏನೋ ಒಂದಷ್ಟು ಓದ್ಕೊಂಡ್ರು ಏನೋ ಸೋಮಾರಿಗಳಾಗಿ ಅವರು ಸೋಮಾರಿಗಳು, ಜನಗಳು ಸೋಮಾರಿಗಳಾಗಿ ಮಾಡ್ತಾರೆ. ಸಂಘಂ ತ್ಯಕ್ತ ಫಲಾನಿಚ, ನಾನು ಮಾಡ್ತಾ ಇದ್ದೀನಿ ಅಂತ ಕರ್ತೃತ್ವ ಸಂಘವನ್ನು ಬಿಟ್ಟು, ಮತ್ತು ಆ ಫಲದಲ್ಲಿ ಸಂಘ ಅಂದರೆ ಇಂಥ ಫಲ ಬೇಕು ಅಂತಲೇ ನಾವು ಪ್ರಯತ್ನ ಮಾಡ್ತೀವಿ, ಆ ರೀತಿ ಫಲ ಬರುತ್ತೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. ಯಾಕೆ ಬುದ್ಧಿ ಮಾತು ನಿನ್ನೆ ಡಿವಿಜುವಲ್ ಎಷ್ಟು ಚೆನ್ನಾಗಿ ಹೇಳ್ತಾರೋ, ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕೂ, ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕೂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಎಲ್ಲದಕ್ಕೂ ರೆಡಿಯಾಗಿರು. ಇದು ಬುದ್ಧಿ ಮಾತು, ಈ ಥರ ಜೀವನ ಮಾಡು, ಏನು ಬಂದರೂ ರೆಡಿಯಾಗಿರು, ಒಪ್ಕೋ. ಯಾಕೆ ಬುದ್ಧಿ ಮಾತು ನಿನಗೆ ಸಿದ್ಧನಿರು ಸಕಲಕ್ಕೂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಯಾವ ಪ್ರಾಚೀನ ಕರ್ಮನೋ ಏನು ಮಾಡಿದ್ನೋ ಏನೋ ಅಂದರೆ ಆಗಲಿ, ಆ ಪ್ರಾರಂಭದ ಪ್ರಕಾರ ಏನು ನಡೆಯುತ್ತೋ ನಡೀಲಿ. ಅಲ್ಲ, ದೇವರು ಕೂಡ ಯಾಕೆ ನಮ್ಮ ಕಡೆ ನೋಡ್ತಿಲ್ಲ? ಮೊಟ್ಟಮೊದಲು ದೇವರು ನಮ್ಮ ಕಡೆ ನೋಡ್ತಿಲ್ಲ ಅಂತಲ್ಲ, ಶುದ್ಧ ಮೂರ್ಖ ಮಾತದು. ಯಾಕೆ ದೇವ್ರು ನೋಡ್ತೀಯಾನೆ, ನಾವು ಒಂದು ಕಡೆ ತಿರುಗಲಿಲ್ಲ. ಇವಾಗ ನಾನು ನಿಮ್ಮ ಕಡೆನೇ ನೋಡ್ತಿರ್ತೀನಿ ಅಂತ ಇಟ್ಕೊಂಡು ಹೇಳಬೇಕಾದ್ರೆ ಜನಗಳು ನೋಡ್ಕೊಂಡು ಹೇಳ್ತೀವಿ. ಅದಾ ನೀವು ಎಲ್ಲ ಕಡೆನೂ ಇದ್ದರೆ, ಎಲ್ಲ ಕಡೆ ಮುಖ ತಿರ್ಸ್ಕೊಂಡಿದ್ರೆ ಸ್ವಾಮೀಜಿ ನಿಮ್ಮ ಕಡೆ ನೋಡೋದು ನಿಮ್ಗೆ ಅರ್ಥ ಆಗುತ್ತೋ. ಅದೇ ರೀತಿ ದೇವರು ಎಂದಕ್ಕೋ ನನ್ನೇ ಚಿನ್ನಚೂಪಿ, ತೆಲುಗಿನಲ್ಲಿ ಹೇಳ್ತಾರೆ, ಆಂಧ್ರದಲ್ಲಿ ಎಂದಕ್ಕೋ ನನ್ನೇ ಚಿನ್ನಚೂಪಿ చూస్తాడు. ಚೂಪೇ ಇಲ್ಲ ಅವನಿಗೆ, ಚಿನ್ನಚೂಪಿ ಆಡೋಚ್ಚು, ದೃಷ್ಟಿನೇ ಇಲ್ಲ, ಎಲ್ಲ ಕಡೆನೂ ನೋಡ್ತೀಯಾನೆ. ಅದು ನಾವು ಅವನ ಕಡೆ ನೋಡ್ತಿಲ್ಲ. ಅದ ಕಾರಣ ಒಂದು ವೇಳೆ ಪ್ರಾರಬ್ಧ ಕರ್ಮ ಅನ್ನೋತಕ್ಕ ಆಡಿಸ್ತಾ ಇದೆ ನಮ್ಮನ್ನು ಅಂದರೆ ಆಡಿಸ್ಲಿ, ದೇವರು ಕೂಡ ನಮ್ಮ ಕಡೆ ನೋಡ್ತಿಲ್ಲ ಅಂದರೆ ಬೇಡ, ದೈವ ನಿದ್ರಿಸಲಿ. ಆದ್ರೂ ಎಲ್ಲದಕ್ಕೂ ಸಿದ್ಧನಾಗಿದೆ. ಯಾಕೆಂದರೆ ಅದ್ಭುತಗಳೇನಿದಲ್ಲ ಜೀವನದಲ್ಲಿ ನಾವು ಅಂದ್ಕೊಂಡಿರತಕ್ಕಂಥ ಏನು ನಡೆಯುತ್ತೆ ಅನ್ನೋದು ಅಪರೂಪ ಅಲ್ಲ, ನಡೆಯುತ್ತೆ. ಅದ್ಭುತಗಳು ಅರಿದಲ್ಲ, ಭವ್ಯಕ್ಕೆ ಹದ್ದಿಲ್ಲ. ಅದ್ಭುತಗಳು ಭವ್ಯಕ್ಕೆ ಹದ್ದಿಲ್ಲ, ಭವಿಷ್ಯತ್ತಿಗೆ ಹದ್ದು ನಿಯಮ ಇಲ್ಲ, ನಿಯಮ ಹಾಕ್ಲಿಕ್ಕಾಗಲ್ಲ. ಯಾಕೆ ಉಸಿರೊಳಗಡೆ ಹೋಗುತ್ತೆ, ಈಚೆಗೆ ಬರುತ್ತೋ ನಮ್ಮ ಕೈನಲ್ಲಿಲ್ಲ. ಹೌದಾ? ಈಚೆಗೆ ಬಂದಿದ್ದು ಒಳಗಡೆ ಹೋಗುತ್ತೋ ಮತ್ತೆ ಬರೋದು ನಮ್ಮ ಕೈನಲ್ಲಿಲ್ಲ, ಯಾವಾಗ ನಿಂತೋಗುತ್ತೋ. ಆದ ಕಾರಣ ಸಿದ್ಧನಿರು ಸಕಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳಿದಲ್ಲ, ಭವ್ಯಕ್ಕೆ ಹದ್ದಿಲ್ಲ. ಸಿದ್ಧನಾದ ಸಕಲಕ್ಕೂ ಮಂಕುತಿಮ್ಮ, ಎಲ್ಲದಕ್ಕೂ ರೆಡಿಯಾಗಿರು ಅಂದಾಗ ಫಲ ಏನು ಬರುತ್ತೋ ಅದನ್ನು ಒಪ್ಕೊಳ್ತಕ್ಕಂಥದ್ದಕ್ಕೆ ರೆಡಿಯಾಗಬೇಕು. ಈ ರೀತಿ ನಮ್ಮನ್ನು ತಯಾರು ಮಾಡಿ ಮತ್ತು ಯಾವ ಕರ್ಮ ಮಾಡಬೇಕು ನಾವು ಅಂದಾಗ ಬ್ರಾಹ್ಮಣ, ಕ್ಷತ್ರ, ಶೂದ್ರ, ವೈಶ್ಯ ಅನ್ನತಕ್ಕಂಥ ವಿಭಾಗವನ್ನು ಮಾಡಿ ಪರಮಾತ್ಮ ಜನರಿಗೆ ಬೇರೆ ಬೇರೆ ಮಾಡಲಿಕ್ಕೋಸ್ಕರ ಮಾಡಲಿಲ್ಲ, ನಾವು ಆ ಥರ ಮಾಡ್ಕೊಂಡಿದ್ದೀವಿ. ಮತ್ತು ನಿನ್ನ ಸಹಜ ಗುಣ ಏನಿದೆ, ಸಹಜ ಧರ್ಮ ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡು. ಮಕ್ಕಳನ್ನ ಓದಿಸ್ಬೇಕಾದ್ರೂ ಅಷ್ಟೇ, ಯಾರು ನಿಶ್ಚಯ ಮಾಡಬೇಕು, ಮಕ್ಕಳು ಯಾವ ಕೋರ್ಸ್ಗೆ ಹೋಗಬೇಕು ಅಂತ ಯಾರು ನಿಶ್ಚಯ ಮಾಡಬೇಕು? ಈಗಿನ ಕಾಲಕ್ಕೆಲ್ಲ ಹುಚ್ಚುಚ್ಚಾಗ್ಬಿಟ್ಟಿದೆ.
ಮಕ್ಕಳಿಗೆ ಯಾವುದೆಲ್ಲ ಆಸಕ್ತಿ ಇದೆ, ಅವ್ರ ಸಂಸ್ಕಾರ ಏನಿದೆ ಅನ್ನೋದು ನೋಡಬೇಕು. ನೋಡಿ ಆ ವಿದ್ಯೆ ಕಲಿಸ್ಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳಿ. ಭೀಮಸೇನಾಚಾರ್ಯ ಅಂತಂದ್ರು, ಇದು ಹಿಂದೂಸ್ತಾನಿ ಗಾಯನ. ಅವ್ರನ್ನ ಅವ್ರ ತಂದೆ ತಾಯಿ ಈ ಸಂಗೀತಕ್ಕೆ ಕಳಿಸೋದು ಬೇಡ, ಇವನಿಗೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು. ಆದರೆ ಅವರೇನು ಮಾಡೋದಂದರೆ ಸ್ಕೂಲಿಗೆ ಕಳಿಸ್ಕೊಟ್ರೆ ಆ ಪಕ್ಕದಲ್ಲಿ ಯಾರೋ ಸಂಗೀತ ಹೇಳ್ತಿರ್ತಾರೆ, ಸ್ಕೂಲಿಗೆ ಹೋಗೋದೇ ಇಲ್ಲ, ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋರು. ಆ ಸಂಗೀತಗಾರ ಅಲ್ಲಿ ಕೂತು ಸ್ಕೂಲು ಹೋಗಲೇ ಇಲ್ಲ, ಅವರು ಏನು ವಿದ್ಯೆನೂ ಇಲ್ಲ. ಆ ಸಂಗೀತನ ಕಲಿತರು. ಎಷ್ಟು ಮಟ್ಟಿಗೆ ಕಲಿತರು, ಸಾಕಷ್ಟು ದುಡ್ಡು ಹೊತ್ತು ಹೋಗೋನು ಅನ್ಕೋಸಿದ್ರು. ಇಡೀ ಪ್ರಪಂಚನೇ ಫೇಮಸ್ ಅದು. ಬಹುಶಃ ಸ್ಕೂಲ್ಗೆ ಹೋಗಿ ಒಂದು ಇಂಜಿನಿಯರ್ ಆಗಿದ್ದರೆ ಅಷ್ಟು ಆಗ್ತಿದ್ರು. ಈಗ ಸಂಸ್ಕಾರ ಏನಿದೆಯೋ ಅದು ಇವಾಗ ಲೇಟೆಸ್ಟ್ ಯಾರೋ ಬಾಕಿ ಮೊನ್ನೆ ಒಂದು ಸಿಲ್ವರ್ ಮೆಡಲ್ ಬಂತಲ್ಲ, ಅದಕ್ಕೇನೆ ಹಾಕಿ ಏನು ಭಾರತ ದೇಶದಲ್ಲಿ ಅದೇನು ಕಿರೀಟನೋ ಇರಲಿ, ಆ ಸಿಲ್ವರ್ ಮೆಡಲ್ ಬಂತು. ಆ ಸಿಂಧು ಆ ಸಿಂಧು ಗುರು, ಅವನ ಹೆಸರು ಗೊತ್ತು, ಜ್ಞಾಪಕ ಇಲ್ಲ ನನಗೆ. ಆ ಸಿಂಧು ಗುರು ಅವರು ಇಂಜಿನಿಯರಿಂಗ್ ಫೇಲು. ಆ ಗುರು ಅಣ್ಣ ಇಂಜಿನಿಯರಿಂಗ್ ಪಾಸ್ ಆಗಿದ್ದಾನೆ. ಎಲ್ಲೋ ಅಂದ್ಕೊಂಡು ಇಂಜಿನಿಯರ್ ಕೆಲಸ ಮಾಡ್ಕೊಂಡಿದ್ದಾನೆ. ಅವ್ನಿಗೆ ಏನು ಕೇಳೋದಿಲ್ಲ, ಹೇಳೋದಿಲ್ಲ, ಅವ್ನ ಬೆಲೆನೇ ಇಲ್ಲ. ಇವನು ಇಂಜಿನಿಯರಿಂಗ್ ಪಾಸ್ ಮಾಡಿದ್ರೆ ಇವನು ಅದೇ ಥರ ಇರೋನು. ಪಾಸ್ ಮಾಡಲಿಲ್ಲ. ಇದೇನೋ ಈ ಆಟ ಆಡೋದ್ರಲ್ಲಿ ಸ್ವಲ್ಪ ಸಂಸ್ಕಾರ ಇತ್ತು, ಅದರಲ್ಲೇ ಫೇಮಸ್ ಅಲ್ಲ. ಅಂದರೆ ಮಕ್ಕಳಿಗೆ ಯಾವುದೆಲ್ಲ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಅಂಥ ವಿದ್ಯೆ ಕೊಡಬೇಕು. ಇವಾಗ ಅದಿಲ್ಲ. ಯಾವುದ್ರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಫಸ್ಟ್ ನೋಡೋದು. ಆಮೇಲೆ ನಮ್ಮ ಅಣ್ಣನ ಮಗ ಏನು ಓದಿಯಾನೆ, ನಮ್ಮ ತಮ್ಮನ ಮಗ ಏನು ಓದ್ತಾನೆ, ಬೀಗರ ಮನೇಲಿ ಏನು ಈ ಮಕ್ಳು ಏನು ಓದ್ತಾರೆ, ಆ ಓದಿ ನಮ್ಮ ಮಕ್ಕಳನ್ನ ಕಳಿಸೋದು. ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಯಾಕೆಂದರೆ ಜನ್ಮ ಸಂಸ್ಕಾರ ಅನ್ನತಕ್ಕಂಥ ಏನಿದೆಯೋ ಅದು ನಮ್ಮ ಸಹಜ ಧರ್ಮ ಅಲ್ಲ. ಅದರಂತೆ ಏನು ಕರ್ಮ ಮಾಡಬೇಕು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕ ವಿಭಾಗ ಮಾಡಿ ನಿನ್ನಲ್ಲಿ ಯಾವ ಧರ್ಮ ಇದು ಸಹಜವಾಗಿದೆಯೋ ಅಂಥ ಕರ್ಮಗಳನ್ನು ಮಾಡು ಅಂತ ತೋರಿಸ್ಕೊಟ್ಟು, ಈಗ ಅದೇ ಸಹಜ ಕರ್ಮ ಅನ್ನತಕ್ಕಂಥದ್ದನ್ನು ನಮಗೇನಾಗುತ್ತೆ ಅಂದರೆ ಬೇರೆಯವ್ರು ನೋಡ್ತೀವಿ ನಾವು. ಸಾಮಾನ್ಯವಾಗಿ ನನ್ನ ಜೀವನ ಪ್ರಯೋಜನ ಇಲ್ಲ, ಅವ್ರು ನೋಡಿ ಹಾಯಾಗಿದ್ದಾರೆ, ಅವ್ರ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಭಾರತ ದೇಶ ಇನ್ನೂ ಜಾಸ್ತಿ. ಮತ್ತು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀವಿ. ಅವ್ರು ನನ್ನ ಚೆನ್ನಾಗಿ ಅನ್ಕೋಬೇಕು, ಅವ್ರ ಕಡೆ ನಾನು ಚೆನ್ನಾಗಿ ಕಾಣಬೇಕು. ಹೌದಾ? ಇವಾಗ ಕಾಸ್ಟ್ಲಿ ಡ್ರೆಸ್ ಪರ್ಚೇಸ್ ಮಾಡ್ತಾರೆ. ಅದು ಹೆಣ್ಮಕ್ಳು ಇನ್ನೂ ಜಾಸ್ತಿ. ಯಾಕೆ? ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು, ಬೇರೆಯವರು ಮರ್ಯಾದೆ ಕೊಡಬೇಕು ಅಂದ್ಬಿಟ್ಟು. ಅಂದಾಗ ಬೇರೆಯವರಂತೆ ನಾನಿರಬೇಕು ಅನ್ನೋದು ನಮಗಿದೆ. ಅದಕ್ಕೋಸ್ಕರ ನಮ್ಮ ಸಹಜ ಧರ್ಮ ಏನಿದೆಯೋ, ಸಹಜ ಗುಣ ಏನಿದೆಯೋ ಅದು ಬಿಟ್ಬಿಟ್ಟು ಬೇರೆ ಕರ್ಮಗಳು ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ದ, ಇಲ್ಲ ಸ್ವಧರ್ಮವೇ ಶ್ರೇಯಸ್ಸು ಅಂಥೇಳಿ. ಈಗ ಮುಂದಿನ ಶ್ಲೋಕದ 48ನೇ ಶ್ಲೋಕ. ಇದು 18ನೇ ದೇದ 48ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಶ್ರೀಭಗವಾನುವಾಚ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್. ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್. ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಹೇ ಅರ್ಜುನ, ಸಹಜಂ ಸಹಜನ್ಮೈವ ಉತ್ಪನ್ನಂ. ಸಹಜಂ ಅಂದರೆ ನಮ್ಮ ಜನ್ಮದಲ್ಲೇ ಜೊತೆಗೆ ಬಂದ್ಬಿಟ್ಟಿದೆ. ನಮ್ಮ ಸ್ವಭಾವ, ನಮ್ಮ ಕರ್ಮ ಅಂದರೆ ಯಾವ ರೀತಿ ಗುಣ ಅನ್ನತಕ್ಕಂಥದ್ದು ನಮ್ಮ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ನೋಡಿ,
ಮಕ್ಕಳಿಗೆ ಚಿಕ್ಕನ್ನಲ್ಲಿ ತಾಯಿ ಹಾಲು ಕೊಡಬೇಕಾದ್ರೆ ಅವಕ್ಕೆ ಟ್ರೈನಿಂಗ್ ಕೊಡಬೇಕಾಗಿಲ್ಲ. ಅಂದರೆ ಈಗಿನ ಕಾಲಕ್ಕೆ ಯಾವುದು ಬಾಟ್ಲಲ್ಲಿ ಹಾಕ್ಬಿಟ್ಟು ಬಾಯಲ್ಲಿ ಇಟ್ಬಿಡ್ತಾರೆ. ಅದಕ್ಕೆ ಚೀಪು ಅಂತ ಹೇಳಬೇಕು, ಏನಿಲ್ಲ, ಚೀಪು ಅಂತದ್ದು. ಅಂದರೆ ಹಿಂದಿನ ಕಾಲಕ್ಕಾದರೆ ತಮ್ಮ ಸ್ತನಗಳಿಂದ ಹಾಲು ಕೊಡೋರು. ಇವಾಗ ಅದೇನೋ ಔಟ್ ಆಫ್ ಫ್ಯಾಷನ್. ಏನು ಸಮಾಜ ನಾವು ಏನು ಕಥೆ ಹೇಳಿದ್ರು ಕೇಳಲ್ಲ ಆಗ್ತದೆ. ಏನು ಪ್ರಾರಬ್ಧನ ಮಕ್ಕಳಿಗೆ ತಾಯಿ ಹಾಲು ಸಿಗಲ್ಲ. ಇರಲಿ, ಆ ಬಾಟ್ಲಿಗೆ ಕೊಡ್ತಾರೆ, ಅದು ಚೀಪುತ್ತೆ. ಅದಕ್ಕೆ ಯಾಕೆ ಗೊತ್ತಾಯಿತು? ಹೌದಾ? ಒಂದು ಕರು ತಾಯಿನಲ್ಲಿ ಹಾಲು ಕುಡಿಯುತ್ತೆ, ಅಲ್ಲಿ ಹೋಗಿ ಹಾಲು ಕುಡಿಬೇಕು ಅಂತ ಸಂಸ್ಕಾರ ಹೇಗೆ ಬಂತು? ಹೌದಾ? ಅಂದರೆ ನಮ್ಮ ಸಂಸ್ಕಾರ ಅನ್ನತಕ್ಕ ನಮ್ಮ ಜೊತೆಗೆ ಬಂದ್ಬಿಟ್ಟಿದೆ. ಜನ್ಮಗಳ ಸಂಸ್ಕಾರ ನಮ್ಮ ಜೊತೆಗೆ ಬಂದಿದೆ. ಆದ ಕಾರಣ ಕರ್ಮ ಅನ್ನತಕ್ಕಂಥದ್ದು ಜನ್ಮನೆಯ ಉತ್ಪನ್ನ, ಜನ್ಮದಲ್ಲೇ ಉತ್ಪತ್ತಿ ಆಗಿಬಿಟ್ಟಿದೆ. ಕಿಂ ತತ್ ಅಂದರೆ ಕರ್ಮ. ಆದ ಕಾರಣ ಸಹಜ ಕರ್ಮ, ಸ್ವಧರ್ಮದ ಕರ್ಮ ಏನಿದೆಯೋ, ಸ್ವಧರ್ಮ ಅಂದರೆ ಯಾವ ಒಂದು ಗುಣ ಪ್ರಾಧಾನ್ಯವಾಗಿದೆಯೋ ಅದಕ್ಕನುಸರಿಸಿ ಧರ್ಮ ಅನ್ನತಕ್ಕಂಥದ್ದು ಏನಿದೆಯೋ ಅದ್ರ ಪ್ರಕಾರ ಕರ್ಮ ಅನ್ನತಕ್ಕಂಥದ್ರೆ ಸದೋಷಮಪಿ, ಅದರಲ್ಲಿ ದೋಷ ಇದ್ದಾಗಿಯೂ ಯಾವುದೇ ಕರ್ಮ ಮಾಡಿ ನೀವು ದೋಷ ಅನ್ನತಕ್ಕ ಇದ್ದೇ ಇರುತ್ತೆ ಅದರಲ್ಲಿ. ಯಾಕಪ್ಪ ಅಂದರೆ ತ್ರಿಗುಣಾತ್ಮಕತ್ವಾತ್, 3 ಗುಣಗಳಿಂದ ಕೂಡಿದೆ. ಯಾವ ಕರ್ಮ ಮಾಡಿದ್ರು ಕೆಲವರಲ್ಲಿ ನಾನು ಹೇಳಿದ್ದಲ್ಲ, ಮನೆಯಿಂದ ಆಶ್ರಮ ಬರಬೇಕು ಅಂತ ಅಂದ್ಕೊಂಡು ಅಲ್ಲೆಲ್ಲ ರೆಡಿಯಾಗಿ ಬರೋ ಇದರಲ್ಲಿ ಸಾತ್ವಿಕ ಗುಣ ಪ್ರಾಧಾನ್ಯವಾಗಿದೆ. ಇಲ್ಲಿ ಬಂದು ಕೂತ್ವಿ, ಪ್ರವಚನ ಶುರುವಾಯಿತು, ಏನಾಯಿತು? ತಮೋಗುಣ ಶುರುವಾಯಿತು. ನಿದ್ದೆ ಎಳ್ಕೊಂಡೋಗುತ್ತೆ. ತಮೋಗುಣ ಅಂತಕ್ಕಂಥದ್ದು ಶುರುವಾಯಿತು. ಹರಿ ಓಂ. ಕೂತ್ಕೊಳ್ಳಿ ಎಲ್ಲರೂ. ಗಂಟೆ ಹೊಡೆಯೋದೆಲ್ಲ ಬೇಡ ಇವಾಗ. ಕುಡಿ ಪ್ರವಚನ ಪ್ರಾರಂಭ ಆಗಲಿಕ್ಕೆ ಮುಂಚೆನೇ ಬರೋರೆಲ್ಲ ಬಂದು ಕೂತ್ರೆ ಭಾಳಷ್ಟು ಸಂತೋಷ. ಒಂದು ವೇಳೆ ಬರೋಕ್ಕಾಗಿಲ್ಲ ಅಂದರೆ ತಮ್ಮ ಅನುಕೂಲ ನೋಡ್ಕೊಂಡು ಬರಲಿ. ಆದರೆ ಪ್ರವಚನ ನಡೀತಿರ್ಬೇಕಾದ್ರೆ ಬಂದು ಕೂತ್ಕೊಂಡ್ಬಿಡ್ಬೇಕು. ಮತ್ತು ನಮಸ್ಕಾರ ಮಾಡೋದು, ಗಣಪತಿ ಹೊಡಿದೆಲ್ಲ ಆಮೇಲೆ. ಸೊ ಯಾಕೆಂದ್ರೆ ಕೇಳ್ತಿರೋದು ತೊಂದರೆ ಆಗುತ್ತೆ, ಮನಸ್ಸಿಟ್ಟು ಕೇಳಿ. ತ್ರಿಗುಣಾತ್ಮಕತ್ವ, ಎಲ್ಲ ಕರ್ಮಗಳು ದೋಷ ಅನ್ನತಕ್ಕಂಥದ್ದು. ಯಾಕೆಂದರೆ ಸತ್ವ ರಜ ತಮಸ್ಸು ಅನ್ನತಕ್ಕಂಥದ್ದು ನಾನು ಹೇಳಿದ್ನಲ್ಲ. ಮನೆಯಲ್ಲಿದ್ವಿ, ಪ್ರವಚನಕ್ಕೆ ಹೋಗ್ಬೇಕು, ಆಶ್ರಮಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಎಲ್ಲ ಕೆಲಸಗಳು ಬೇಗ ಮುಗಿಸ್ಕೊಂಡು ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಟ್ಟು ಅಂದಾಗ ಆಗ ನಮ್ಮಲ್ಲಿ ಸಾತ್ವಿಕ ಗುಣ ಅನ್ನೋದಕ್ಕೆ ಪ್ರಾಧಾನ್ಯವಾಗಿದೆ, ರಜೋಗುಣನೂ ಇದೆ. ಯಾಕೆ ಕೆಲಸಗಳು ಮುಗಿಸ್ಬೇಕಲ್ಲ. ಇಲ್ಲಿ ಬಂದು ಕೂತ್ವಿ, ಸರಿ, ಏಕಾಗ್ರತೆಯಿಂದ ಮನಸ್ಸಿಟ್ಟು ಕೇಳತಕ್ಕಂಥದ್ದು ಭಾಳ ಅಪರೂಪ ಆಗಿಬಿಡುತ್ತೆ. ಬಂದು ಕೂತ ತಕ್ಷಣ ನಿದ್ದೆ ಶುರುವಾಗುತ್ತೆ, ತಮೋಗುಣ. ಹೌದಾ? ಪ್ರವಚನ ಮುಗೀತು, ಇದನ್ನು ಹತ್ತಲಗಡೆ ತರಿಸು ಮಾಡಂತ ರಜೋಗುಣ ಶುರುವಾಗ್ಬಿಡುತ್ತೆ. ಸೊ ಈ 3 ಗುಣಗಳಿಂದ ಕುಡಿಯತಕ್ಕಂಥ ಕರ್ಮ ಅದು ಗುಣದೋಷ ಅನ್ನತಕ್ಕ ಇದ್ದೇ ಇದೆ. ಆದ ಕಾರಣ ನ ತ್ಯಜೇತ್, ಕರ್ಮಗಳನ್ನು ಬಿಡತಕ್ಕಂಥದ್ದು ಸರಿಯಲ್ಲ. ಕರ್ಮಗಳನ್ನು ಬಿಟ್ಟರೆ ಏನು ಸಾಮಾನ್ಯ ಜೀವನ ಮಾಡಲಿಕ್ಕೂ ಆಗಲ್ಲ. ಕನಿಷ್ಠ ಪಕ್ಷ ಏನು ಕರ್ಮನೂ ಮಾಡಲಿಲ್ಲ, ಎಲೆಗೆ ಹಾಕಿ ತಟ್ಟೆನಲ್ಲಿ ಹಾಕಿ ಕಲಿಸ್ಕೊಟ್ರು. ಹೌದಾ? ಬಾಯಲ್ಲಿ ಇಟ್ಕೊಳ್ಳೋಕ್ಕೂ ಸೋಮವಾರತನ ಅಂತ ಇಟ್ಕೊಳ್ಳಿ. ಏನೋ ಈಗಿನ ಕಾಲಕ್ಕೆ ನಾನು ನೋಡಿದ್ದೀನಿ, PUC ಕಾಲೇಜಲ್ಲಿ ಹೋದ ಮಕ್ಕಳು ಕೂಡ ನಾವು ತಿನ್ನಿಸ್ತಿರ್ತಾರೆ. ಏನು ಕತೆ ಗೊತ್ತಿಲ್ಲ. ಇಲ್ಲಿ ಆ ತಿನ್ನಿಸ್ದಾಗಾದ್ರೂ ನುಂಗಬೇಕು ಅನ್ನೋ ಅಷ್ಟು ಕೆಲಸ ಮಾಡೋಕ್ಕೆ ಬೇಡ. ನೀನೇ ನುಂಗು ನನಗೋಸ್ಕರ ಅಂದರೆ ಆದ ಕಾರಣ ನ ತ್ಯಜೇತ್, ಕರ್ಮವನ್ನು ಬಿಡಬೇಡ, ಮಾಡು. ಮತ್ತು ಸರ್ವಾರಂಭ ಆರಂಭ್ಯಂತಿ ಆರಂಭ ಅಂದರೆ ಪ್ರಾರಂಭ ಅನ್ನತಕ್ಕಂಥ ಕರ್ಮಗಳನ್ನು ಪ್ರಾರಂಭ ಮಾಡ್ತೀವಿ.
ಸರ್ವಕರ್ಮಾಣಿ ಎಲ್ಲ ಕರ್ಮಗಳು ಹೌದಾ. ಅಂದರೆ ಇಲ್ಲಿ ಕರ್ಮ ಪ್ರಕರಣ ನಡೀತಾ ಇದ್ದ ಕಾರಣ ಎಲ್ಲ ಕರ್ಮಗಳಂತೂ ಲೌಕಿಕ ಕರ್ಮ, ಶಾಸ್ತ್ರೀಯವಾದಂಥ ಕರ್ಮ, ಎಲ್ಲ ಕರ್ಮಗಳು ಯೇ ಕೇಚಿತ್ ಆರಂಭಾ ಸ್ವಧರ್ಮಾ ಪರಧರ್ಮಾಶ್ಚ ತೇ ಸರ್ವೇ ಹಿ ಯಸ್ಮಾತ್ ತ್ರಿಗುಣಾತ್ಮಕತ್ವಂ ಅತ್ರ ಹೇತು. ಎಲ್ಲ ಕರ್ಮಗಳು ಅಂದರೆ ಸ್ವಧರ್ಮ, ನಾವು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಯಾವ ಕುಟುಂಬದಲ್ಲಿ ಹುಟ್ಟಿದೆವೋ ಆ ಧರ್ಮಗಳನ್ನು ಮಾಡತಕ್ಕಂಥದ್ದು. ಇಲ್ಲ ನಮಗೆ, ನಾನು ಹೇಳಿದ್ನಲ್ಲ, ನಮ್ಮ ಜೀವನ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಅನಿಸುತ್ತೆ ಹೌದಾ. ಸೊ ಅವರಂತೆ ಇರಬೇಕು ಅಂತ, ಅವರಂತೆ ಕೆಲಸ ಮಾಡಲಿಕ್ಕೋ ಅವ್ರನ್ನ ಅನುಸರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ರೀತಿ ಬೇರೆಯವ್ರ ಕರ್ಮ ಮಾಡಿದ್ರು, ನಾವು ಮಾಡಬೇಕಾದ ಕರ್ಮ ಮಾಡಿದ್ರು ತ್ರಿಗುಣಾತ್ಮಕತ್ವ ದೋಷೇಣ, ದೋಷದಿಂದಲೇ ಕೂಡಿದೆ. ಎಲ್ಲ ಕರ್ಮಗಳು ದೋಷದಿಂದಲೇ ಕೂಡಿದೆ. ಎಲ್ಲ ಕರ್ಮಗಳು ದೋಷಪೂರಿತ. ಯಾಕೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಅಗ್ನಿ ಧೂಮೇನ ಅಗ್ನಿರಿವ ಆವೃತ. ಅಗ್ನಿ ಈಗಿನ ಕಾಲಕ್ಕೆ ಸ್ವಲ್ಪ ಕಷ್ಟ ಅರ್ಥ ಆಗೋದು, ಈ ದೃಷ್ಟಾಂತ ಅರ್ಥ ಆಗೋದು ಕಷ್ಟ. ಯಾಕೆ ಗ್ಯಾಸಲ್ಲಿ ಅಗ್ನಿ ಇರುತ್ತೋ ಇಲ್ಲ, ಅಡುಗೆ ಮಾಡಬೇಕಾದ್ರೆ ಹೊಗೆ ಬರುತ್ತೋ ಅಂದರೆ ಅಷ್ಟು ಹೊಗೆ ಕಾಣಲ್ಲ ಅಲ್ಲ. ಹಿಂದಿನ ಕಾಲಕ್ಕೆ ಸ್ನಾನಕ್ಕೆ ನೀರು ಕಾಯಿಸ್ಬೇಕಾದ್ರೂ ಅಥವಾ ಅಡುಗೆ ಮಾಡಬೇಕಾದ್ರೂ ಬೆಂಕಿ ಇದ್ದರೆ ಹೊಗೆ ಬರುತ್ತೆ ಹೌದಲ್ಲ. ಬೆಂಕಿ ಇರಬೇಕು, ಹೊಗೆ ಬರಬಾರ್ದು ಅಂದರೆ ಸಾಧ್ಯವಿಲ್ಲ. ಅದೇ ರೀತಿ ಕರ್ಮ ಮಾಡ್ತೀವಿ, ಅದರಲ್ಲಿ ದೋಷ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಗೊತ್ತಿದ್ದು ಪಾಪ ಮಾಡ್ತೀವಿ, ಗೊತ್ತಿಲ್ಲದೇನೂ ಪಾಪ ಮಾಡ್ತೀವಿ. ಮಹಾವೀರರು ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಪಾಪ ಅನ್ನತಕ್ಕಂಥದ್ದು ಯಾವ ಹಂತದಲ್ಲೂ ಆಗಬಾರ್ದು, ಭಾಳಷ್ಟು ಜಾಗೃತಿಯಾಗಿರ್ತಾರೆ ಅವರು. ನಾನು ಹೇಳಿದ್ನಲ್ಲ, ಯಾರೋ ಬಂದು ಕಿವಿನಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಹಾಕಿ ದೊಡ್ಡ ಕಲ್ಲಿಂದ ಕಿವಿನಲ್ಲಿ ಹೊಡೆದ್ರೂ ಅವನೇನು ಅನ್ಲಿಕ್ಕೆ ಹೋಗಲ್ಲ. ಯಾಕೆ ನನಗೆ ಹಿಂಸೆ ಆಗ್ತಿದೆ ನಿಜ, ಅದು ನಾನೇನನ್ನು ಮಾಡಲಿಕ್ಕೆ ಅವನಿಗೆ ಹಿಂಸೆ ಆಗುತ್ತೆ. ಈ ಥರ ಇರೋರು. ಅಷ್ಟೇ ಅಲ್ಲ, ಮಲಗಿದ್ರೆ ಪಕ್ಕಕ್ಕೆ ಹೊರಡ್ತಿರ್ಲಿಲ್ಲ. ಯಾಕೆ ಹೊರಡಿದಾಗ ಅಲ್ಲೇನನ್ನ ಪ್ರಾಣಿಗಳಿರ್ತಾನೆ, ಇರುವೆ, ಆಗಿನ ಕಾಲಕ್ಕೆ ತಿಗಣೆ ಇಂಥದ್ದೇನಾದರೂ ಸತ್ತೋಗ್ಬಿಡುತ್ತವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಪ್ರಯತ್ನ ಮಾಡೋರು. ಆದ್ರೂ ಉಸಿರಾಡಿದ್ರೆ ಸಾಕಷ್ಟು ಕ್ರಿಮಿಗಳು ಹೊರಗಡೆ ಹೋಗುತ್ತೆ. ಅದು ಈ ಪೊಲ್ಯೂಷನ್ ಜಾಸ್ತಿ. ಮಾವಿನ ಕಾಲಕ್ಕೆ ಇಷ್ಟು ಪೊಲ್ಯೂಷನ್ ಇರಲಿಲ್ಲ. ಆದರೆ ಅವಾಗಲೂ ಒಂದು ಸ್ವಲ್ಪ ಯಾವುದಾದ್ರು ಕ್ರಿಮಿಗಳು ಹಿಂಸೆ ಆದೇ ಆಗೋದು. ಅಂದರೆ ಹಿಂಸೆ ಮಾಡಿದ ಜೀವನ ಮಾಡ್ತೀವಿ, ಸಾಧ್ಯವೇ ಇಲ್ಲ. ಮತ್ತು ಅಹಿಂಸಾ ಪರಮೋ ಧರ್ಮ ಅಂದ್ರೇನು, ಯಾವ ಸ್ಥಾಯಿನಲ್ಲಿ ನಾನು ಜೀವನ ಮಾಡಿದ್ರೆ ನನ್ನಿಂದ ಬೇರೆಯವರಿಗೆ, ಬೇರೆ ಪ್ರಾಣಿಗಳಿಗೆ, ಬೇರೆ ಕ್ರಿಮಿಕೀಟಗಳಿಗೆ ಆದಷ್ಟು ಕಮ್ಮಿ ಸ್ಥಾಯಿನಲ್ಲಿ ಹಿಂಸೆ ಆಗುತ್ತೆ ಅನ್ನತಕ್ಕಂಥ ಜೀವನ ಮಾಡಿದ್ರೆ ಅಹಿಂಸೆ. ಆದ ಕಾರಣ ನಾವು ನಮ್ಮ ಧರ್ಮಗಳನ್ನು ಮಾಡಲಿ, ನಮ್ಮ ಕರ್ಮಗಳನ್ನು ಮಾಡಲಿ, ಸ್ವಧರ್ಮ, ಅಥವಾ ಬೇರೆಯವ್ರನ್ನ ನೋಡಿ ಅವ್ರನ್ನ ಅನುಸರಿಸಲಿಕ್ಕೋಸ್ಕರ ಪರಧರ್ಮ ಕರ್ಮಗಳನ್ನು ಮಾಡೋದನ್ನು ಅದರಲ್ಲಿ ದೋಷ ಅನ್ನತಕ್ಕಂಥದ್ದು ಇದ್ದೇ ಇದೆ. ಆದ ಕಾರಣ ಸಹಜಸ್ಯ ಕರ್ಮಣಃ ಸ್ವಧರ್ಮಾಖ್ಯಸ್ಯ ಪರಿತ್ಯಾಗೇನ ಪರಧರ್ಮ ಅನುಷ್ಠಾನೇ ಅಪಿ ದೋಷಾತ್ ನಯ ಮುಂಚತೆ. ನಮ್ಮ ಯಾವ ಕುಟುಂಬದಲ್ಲಿ ಇಟ್ಟಿದ್ದೀವೋ ಅದನ್ನು ಬಿಟ್ಟುಬಿಟ್ಟು, ಈಗ ಹಿಂದೂ ಇದ್ದಾರೆ, ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ ಹೌದಾ. ಎಲ್ಲ ಒಂದು ಕಡೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟಲ್ಲಿ ಗೋದಾವರಿ ಪುಷ್ಕರ ಅನ್ನೋದು ನಡೀತಾ ಆಂಧ್ರದಲ್ಲಿ. ಅಲ್ಲಿ ಹೈದ್ರಾಬಾದ್ ಮಣಗೂರು ಅಂತ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮೀಜಿ ಅವರು BJP ಮ್ಯಾನ್, ಫುಲ್ BJP. ಹೋದ ದಿವಸ ನಾನು ಹೇಳಿದೆ, ನೀವು ಯಾವ ಸಬ್ಜೆಕ್ಟನ್ನು ಕೊಡಿ, ನಾನು ಮನುಷ್ಯನ ಮೂಲಭೂತ ಸಮಸ್ಯೆ, ಆ ಸಮಸ್ಯೆ ಪರಿಹಾರ ವೇದಾಂತ ಉಪನಿಷತ್ತು, ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಅಂತಃಕರಣ ಯಾವ ರೀತಿ ತಯಾರು ಮಾಡಬೇಕು, ಈ ಮೂರು ಬಗ್ಗೆ ಮಾತಾಡ್ತೀನಿ ಹೊರತು ನೀವು ರಾಜಕೀಯದ ಸಬ್ಜೆಕ್ಟ್ ಕೊಟ್ಟರು ಅದನ್ನು ಅದಕ್ಕೆ ತಿರುಗಿಸ್ತೀನಿ ನಾನು ಅಂದೆ. ಅನವಶ್ಯಕ ತಪ್ಪೆಲ್ಲೋ ಯಾರೋ ಮಾಡ್ತಿದ್ದಾರೆ, ನಾವು ನಮ್ಮ ಶಾಸ್ತ್ರವನ್ನು ಕೆಡಿಸ್ಕೊಂಡು ಅದಕ್ಕೇನೋ ಮಾಡೋಕ್ಕೆ ಹೋಗ್ತೀವಿ ಅಲ್ಲ. ಆದರೂ ಒಂದು ದಿವಸ ಏನಪ್ಪ ಇಟ್ಟರು ಅಂದರೆ ಮತ ಮಾರ್ಪಿಡಿ, ಅಂದರೆ ಈ ಕನ್ವರ್ಷನ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡಬೇಕು ನಾವೆಲ್ಲ. ಸರಿ, ಅವ್ರು ಮೊದಲು ಮಾತಾಡಿದ್ರು,
ಇದು ಈ ಥರ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಇದು ತಪ್ಪು ಅಂತೇನೋ ಮಾತಾಡಿದ್ರು. ಅಲ್ಲೊಬ್ಬರು DSP ಇದ್ದರು ನೋಡ್ಕೊಳ್ಳೋಕ್ಕೆ, ಅವ್ರು ಕ್ರಿಶ್ಚಿಯನ್, ಅವ್ರು ಸ್ಲಿಪ್ ಕಳಿಸ್ಕೊಟ್ರು. ಮತೀಯ ಭಾವನೆ ತಗೊಂಬರಬೇಡಿ, ಪವಿತ್ರವಾಗಿರ್ತಕ್ಕಂಥ ಇದರಲ್ಲಿ ಮತೀಯ ಭಾವನೆ ತರಬೇಡಿ, ಮತ್ತು ಸಮಸ್ಯೆಗಳು ಬರುತ್ತೆ, ಸ್ಲಿಪ್ ಕಳಿಸ್ಕೊಟ್ರು. ಮತ್ತು ಇವರು ಆ ಸ್ಲಿಪ್ ನೋಡಿ ಇನ್ನೂ ಜೋರಾಗಿ ಮಾತಾಡೋದು ಸ್ವಾಮೀಜಿ. ಸರಿ, ಆಮೇಲೆ ಅವ್ರ ಟೈಮ್ ಮುಗೀತು, ನನಗೆ ಕೊಟ್ಟರು. ನಾನು ಹೇಳಿದೆ, ನೀವು ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀರೋ, ಯಾವುದಲ್ಲಿ ಇದ್ದೀರೋ ಅದರಲ್ಲೇ ಇರಿ. ನೀವು ಹಿಂದೂ ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆದರೂ ಪ್ರಯೋಜನ ಇಲ್ಲ, ಹೌದಾ? ಅಥವಾ ಕ್ರಿಶ್ಚಿಯನ್ಸು ಹಿಂದೂ ಇದಕ್ಕೆ ಬಂದರೂ ಪ್ರಯೋಜನ ಇಲ್ಲ. ಯಾಕೆ? ನಿನ್ನ ಸಹಜ ಗುಣ ಏನಿದೆಯೋ, ಸಹಜ ಧರ್ಮ ಏನಿದೆಯೋ ಅದನ್ನು ಬಿಟ್ಬಿಟ್ಟು ಇನ್ನೊಬ್ರು ಇದಕ್ಕೆ ಹೋಗ್ತೀನಿ ಅಂದರೆ ಪ್ರಯೋಜನ ಇಲ್ಲ, ವ್ಯರ್ಥವಾಗುತ್ತೆ. ಮತ್ತು ಏನಪ್ಪ ಮಾಡಬೇಕು? ಕನ್ವರ್ಟ್ ಆಗಬೇಕು ಅಂದ್ರೆ ಇಷ್ಟು ಮಾತ್ರ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಾಹ್ಯ ಪ್ರಪಂಚಕ್ಕೆ ಓಡ್ತಾ ಇದೆ ಮನಸ್ಸು. ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಓಡ್ತಾ ಇದ್ದೀವಿ, ಹೌದಾ? ಜ್ಞಾನವೆಂಬುದು ಬರಿಯ ಮಾತಲ್ಲ, ಕೇಳಿರಿ ಸೊಲ್ಲ. ಜ್ಞಾನವೆಂಬುದು ಬರಿಯ ಮಾತಲ್ಲ, ಜ್ಞಾನವಂತನಾಗಲಿಕ್ಕೆ ಶ್ವಾನ ಬುದ್ಧಿ ಹೋಗಬೇಕು. ಮಹಾತ್ಮರು ಅಂತಾರೆ, ಜ್ಞಾನವಂತನಾಗಬೇಕಾದ್ರೆ ಮೊದಲು ನಾಯಿ ಬುದ್ಧಿ ಬಿಡು ಅಂತಾರೆ. ಏನ್ರಿ ನಮಗೆಲ್ಲ ನಾಯಿ ಬುದ್ಧಿ ಇದೆಯಾ? ಅದು ಯಾರೋ ಹೇಳಿದ್ರು, ನೀವು ಹೇಳ್ತೀರ, ನಾವೆಲ್ಲ ನಾಯಿ ಬುದ್ಧಿ ಇಲ್ಲ. ಸ್ವಲ್ಪ ಯೋಚನೆ ಮಾಡೋಣ, ಮಹಾತ್ಮರು ಏನು ಹೇಳಿದ್ರು ಅಂತ. ನಾಯಿ ಮಲಗಿರುತ್ತೆ, ಹೌದಾ? ಎದ್ದುಬಿಟ್ಟು ತಲೆ ಹೀಗೆ ಅಂದ್ಕೊಂಡು ಓಡುತ್ತೆ. ಎಲ್ಲಿ ಓಡ್ತಾ ಇದ್ದೀನಿ, ಯಾಕೆ ಓಡ್ತಾ ಇದ್ದೀನಿ? ಏನೋ ಪಾರ್ಲಿಮೆಂಟ್ಗೆ ಹೋಗ್ಬೇಕಾ, ಅಲ್ಲಿ ಗಲಾಟೆ ಮಾಡಬೇಕಾ, ಬೊಗಳ್ಬೇಕಾ? ಎಷ್ಟು ಕೋಟಿ ಖರ್ಚಾಗುತ್ತೆ, ವೇಸ್ಟ್. ಅದೇ ರೀತಿ ನಾಯಿ ಏನು ಯೋಚನೆ ಮಾಡುತ್ತಾ, ಪಾರ್ಲಿಮೆಂಟ್ಗೆ ಹೋಗ್ಬೇಕಾ, ಬೊಗಳ್ಬೇಕಾ, ಯಾಕೆ ಓಡುತ್ತೆ ಅಷ್ಟೇ. ನಾವು ಅಷ್ಟೇ ದಿವಸ ಬೆಳಗ್ಗೆ ಎದ್ದು ನಾನು ನನ್ನ ಸುಖ ಅಂತ ಓಡ್ತೀವಿ. ದಿವಸ ಓಡ್ತಾ ಇದ್ದೀನಿ, ಎಷ್ಟು ಮಾತ್ರ ಸುಖ ಸಿಕ್ತು, ಎಷ್ಟು ಮಾತ್ರ ನೆಮ್ಮದಿ ಸಿಕ್ತು, ಯಾವುದರಿಂದ ಎಷ್ಟು ನೆಮ್ಮದಿ, ಯಾರಿಂದ ಎಷ್ಟು ನೆಮ್ಮದಿ, ಏನನ್ನು ಯೋಚಿಸ್ತೀವ? ದಾಸ್ ಹೇಳ್ತಾರೆ, ಏನು ಸಂತೆಗೆ ಹೋದಂತೆ, ನಾಯಿ ಸಂತೆಗೆ ಹೋದಂತೆ. ಸಂತೆ ಹೋಗುತ್ತೆ, ಅಲ್ಲೇನೋ ಪಕೋಡ ಮಾಡಿಟ್ಟಿರ್ತಾನೆ, ಆ ವಾಸನೆ ಹೋಗಿ ಅಲ್ಲಿ ಮುಚ್ಚಿ ಹಾಕುತ್ತೆ. ನನ್ನ ಪಕೋಡ ಎಲ್ಲ ಹಾಳು ಮಾಡ್ತೀಯ ಅಂತ ಹೊಡಿತಾನೆ 4, ಅಲ್ಲಿ ಕೊಯ್ಯೋ ಅಂತ ಏಟು ತಿನ್ನುತ್ತೆ. ಮತ್ತು ಇತ್ತ ಕಡೆಗೆ ಬರುತ್ತೆ, ಅಲ್ಲಿ ಅವನ ಮಾಂಸ ವ್ಯಾಪಾರ ಮಾಡ್ತಿರ್ತಾನೆ, ಅಲ್ಲಿ ಮುದ್ದು ಇಡಕ್ಕೆ ಹೋಗುತ್ತೆ, ಅಲ್ಲಿ ಏಟು ತಿನ್ನುತ್ತೆ. ಈ ಥರ ಎಲ್ಲ ಕಡೆ ಏಟು ತಿಂದು ಮತ್ತು ಮಲಗುತ್ತೆ. ಮಲಗಿ ಎದ್ದು ಮತ್ತೆ ಓಡುತ್ತೆ ತಲೆ ಅಲ್ಲಾಡಿಸಿ. ನಾವು ಅಷ್ಟೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನನ್ನ ಸುಖ ಅಂತ ಓಡಾಡಿ ಇವತ್ತೇನು ಆಗಲಿಲ್ಲ, ನಿದ್ದೆನೂ ಬರೋಲ್ಲ, ಮತ್ತೆ ಬೆಳಿಗ್ಗೆ ಓಡೋದು. ಯಾಕೆ ಓಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋಲ್ಲ. ಈ ರೀತಿ ಓಡ್ತಕ್ಕಂಥದ್ದ. ಯಾಕೆಂದರೆ ಯಾವುದೇ ಕರ್ಮ ಮಾಡು, ಪರಧರ್ಮ ಮಾಡು, ನಿನ್ನ ಸ್ವಧರ್ಮ ಮಾಡು. ಅಂದರೆ ಬ್ರಾಹ್ಮಣ ಹುಟ್ಟಿ ವ್ಯಾಪಾರ ಮಾಡಿ ಚೆನ್ನಾಗಿರುತ್ತೆ. ತಮಿಳ್ನಾಡಲ್ಲೊಬ್ಬರು ಬ್ರಾಹ್ಮಣನೇ ಮಾಂಸದ ವ್ಯಾಪಾರ ಮಾಡ್ತಾರೆ, ಎಕ್ಸ್ಪೋರ್ಟ್, ದುಡ್ಡು ಸಂಪಾದಿಸ್ಬೋದು. ಆದರೆ ಸಹಜ ಗುಣ ಏನಿದೆಯೋ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗುತ್ತೋ, ಪರಮಾತ್ಮ ಸ್ವರೂಪನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೋ ಅಂದರೆ ಆದ ಕಾರಣ ಸ್ವಧರ್ಮ ಅನ್ನತಕ್ಕ ಮಾಡು, ಪರಧರ್ಮ ಮಾಡು. ಕರ್ಮ ಅನ್ನತಕ್ಕಂಥ ದೋಷ ಇದ್ದೇ ಇರುತ್ತೆ. ಆದ ಕಾರಣ ಪರಧರ್ಮ ಅನ್ನತಕ್ಕಂಥದ್ದು ಭಯಾವಹ. ಅಂದರೆ ನಾನು ಹೇಳಿದ್ನಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಆ ಕ್ಲೀನರೇ ಡ್ರೈವ್ ಮಾಡೋಕ್ಕೆ ಹೋಗ್ತಾನೆ. ಒಂದು ವೇಳೆ ಆಕ್ಸಿಡೆಂಟ್ ಆಯಿತು, ಮತ್ತೆ ತೆಗಿ ನೀನು ಡ್ರೈವಿಂಗ್ ಲೈಸೆನ್ಸ್ ಅಂದರು, ಸಮಸ್ಯೆ ಬರುತ್ತೋ ಇಲ್ಲ. ಯಾಕೆ? ಪರಧರ್ಮ. ಅದೇ ರೀತಿ ಇಲ್ಲೂ ಯಾವ ಸ್ವಧರ್ಮ ನಮಗೆ ಸಹಜವಾಗಿ ಯಾವ ಗುಣ ಇದೆಯೋ ಅದರಂತೆ ಕರ್ಮ ಮಾಡೋಕ್ಕೆ ಹೊರತು ಮತ್ತೊಬ್ಬರು ನೋಡಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅದು ಕೂಡ ದೋಷೇನ, ಅದು ದೋಷದಿಂದ ಕೂಡಿದೆ. ನಚ ಶಕ್ಯತೆ ಅಶೇಷತಃ ತ್ಯಕ್ತು ಅಜ್ಞೇನ ಕರ್ಮ. ಸಂಪೂರ್ಣವಾಗಿ ಅಜ್ಞಾನಿಯಾಗಿರ್ತಕ್ಕಂಥವನು, ಅಜ್ಞಾನಿ ಅಂದರೆ ಇಲ್ಲಿ ಲೌಕಿಕದಲ್ಲಿ ಜ್ಞಾನಿ ಅಜ್ಞಾನಿ ಅಂದರೆ ಅವ್ರು ಚೆನ್ನಾಗಿ ಓದ್ಕೊಂಡಿರಪ್ಪ, MCA ಗ್ರಾಜ್ಯುಯೇಟ್ ಈಗಿನ ಕಾಲಕ್ಕೆ ಅದೇ ದೊಡ್ಡದು. MCA ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸರಿ, ಇವರು ಏನೂ ಓದಿಲ್ಲ, ಇದು ಅಜ್ಞಾನಿ ಅಂತೀವಿ. ಆದರೆ ಇಲ್ಲಿ ಜ್ಞಾನಿ ಅಂದರೆ ಏನೇ ವಿದ್ಯೆ ಕಲ್ತಿರ್ಲಿ,
ಕ್ಯಾಂಪಸ್ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆಗಿಬಿಟ್ಟ, ಅಮೇರಿಕಾದ ಕೆಲಸ ಸಿಕ್ತು, 4 ಲಕ್ಷ ರೂಪಾಯಿ ಸಂಬಳ, ಅಪರ ವಿದ್ಯೆ, ನಿಕೃಷ್ಟವಾದಂಥ ವಿದ್ಯೆ. ಯಾಕೆ ಅಮೇರಿಕನ್ ಪ್ರೆಸಿಡೆಂಟು ಯಾರು ಇವಾಗ ಟ್ರಂಪು, ಒಬಾಮ ಅಲ್ಲ, ಒಬಾಮಂದಾಯಿತು, ಟ್ರಂಪು, ಲೇಟೆಸ್ಟ್ ಟ್ರಂಪ್ ಅಂತ ಒಬ್ಬ, ಅವನು ಆದ ಏನು ಪ್ರೆಸಿಡೆಂಟ್ ಆದ, ಯಾಕೆ ಸಮಸ್ಯೆ ಹತ್ಕೊಳ್ತು, ಮಗಳನ್ನೆಲ್ಲೋ ಗವರ್ನರ್ ಮಾಡಬೇಕಂತೆ, ಅದಕ್ಕೆ ಸಮಸ್ಯೆ, ಮತ್ತು ಇನ್ನೇನೋ ಸಮಸ್ಯೆಗಳು ಹತ್ಕೊಂಡಿದೆ, ವಿರೋಧ ಬರ್ತಿದೆ ಅಂದಾಗ ಏನಾದರೂ ನಾವು ಪ್ರಯತ್ನ ಮಾಡಿದ್ರು ಅಲ್ಲಿ ಏನೋ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಬರುತ್ತೆ, ನೆಮ್ಮದಿಯಾಗಿ ಆಗಲ್ಲ. ಆದ ಕಾರಣ 3 ದೋಷ ಹೇಳ್ತಾರೆ. ಒಂದು ಬೇರೆ ಪರ ಅಜ್ಞಾನ ಕರ್ಮ ಯಥ, ಜ್ಞಾನ ಅಜ್ಞಾನ ಅಂದರೆ ಏನೇ ವಿದ್ಯೆ ಕಲಿಯ, ಲೌಕಿಕ ವಿದ್ಯೆ ಕೂಟಿ ಕೊರಕೈ ಕೋಟಿ ವಿದ್ಯೆ. ಕೆಲವೊಂದು ತನ್ನಕ್ಕೋಸ್ಕರ ಭಾಳಷ್ಟು ವಿದ್ಯೆ ಕಲಿತೀವಿ ನಾವು, ಇಲ್ಲ ಇಲ್ಲಿ ಜ್ಞಾನ ಅಜ್ಞಾನ. ಬಟ್ ಇಲ್ಲಿ ಎಷ್ಟೇ ಜ್ಞಾನ ನಾವು ಕಲಿತ್ರೂ ಲೌಕಿಕ ವಿದ್ಯೆ ಎಲ್ಲ ಅಪರ ವಿದ್ಯೆ. ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಪರವಿದ್ಯೆ ಯಾವುದಪ್ಪ ಅಂದರೆ ಪರವಿದ್ಯೆ ಬ್ರಹ್ಮವಿದ್ಯೆ. ಈಗ ನಾನು ಟ್ರಂಪು ದೃಷ್ಟಾಂತ ತಗೊಂಡೆ, ನಮ್ಮ ಹುಡುಗನಿಗೆ 4 ಲಕ್ಷ ರೂಪಾಯಿ ಸಂಬಳ ಅಲ್ಲಿ ಅಂತ ಹೇಳ್ತೀವಿ. ನಮ್ಮ ಲೆಕ್ಕದಲ್ಲಿ 4 ಲಕ್ಷ ಆಗುತ್ತೆ, ಮತ್ತು ಅವ್ರ ಲೆಕ್ಕದಲ್ಲಿ ಅದೇನೋ $2000 ಅಂತ ಅದೇನೋ ಹೇಳ್ತಾರೆ. ಅಲ್ಲಿ ಡಾಲರ್ ಲೆಕ್ಕದಲ್ಲಿ ಖರ್ಚು ಮಾಡಿ ಜೀವನ ಮಾಡಬೇಕಾದ್ರೆ ಸಾಕಾಗಲ್ಲ. ಇಲ್ಲಿ ಮಾತ್ರ ಹೇಳ್ಕೊಳ್ಳೋದು ನಮ್ಮ ಹುಡುಗನಿಗೆ ಇಷ್ಟು ಸಂಬಳ ಅಂತ, ಹೌದಾ? ಈಗ ಅಮೇರಿಕನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಟ್ರಂಪ್ ಅವನೇ ಸುಖವಾಗಿರೋಕ್ಕಾಗಿಲ್ಲ, ಇನ್ನು ಇಲ್ಲಿಂದ ಅಲ್ಲಿ ಹೋಗಿ ಸುಖವಾಗಿರ್ತಾರೋ, ಅಥವಾ ಇಲ್ಲಿದ್ದರೂ ಸುಖ ಇಲ್ಲ, ಅಲ್ಲಿದ್ದರೂ ಸುಖ ಇಲ್ಲ. ಯಾವ ವಿದ್ಯೆ ಕಲ್ತನೂ ಸುಖ ಅನ್ನತಕ್ಕಂಥ ಸಿಗಲ್ಲ. ಯಾಕೆಂದರೆ ನಾನು ಸಂಸಾರಿ ದುಃಖಿ, ಹುಟ್ಟಿದ್ದೀನಿ ಸಾಯ್ತೀನಿ ಅನ್ನತಕ್ಕಂಥ ಭಾವನೆ ಯಾವ ವಿದ್ಯೆನೂ ತೆಗೆದುಹಾಕಲ್ಲ. ಬಟ್ ಈ ವಿದ್ಯೆಯಲ್ಲಿ ಮಾತ್ರ ನೀನು ಹುಟ್ಟೂ ಇಲ್ಲ, ಸಾಯೋದು ಇಲ್ಲ, ನೀನು ಸಂಸಾರಿನೂ ಅಲ್ಲ, ದುಃಖಿನೂ ಅಲ್ಲ. ಭೋಜನದೊಳು ಪರಮ ಭೋಜನ ಪರಬ್ರಹ್ಮರಸ, ಭೋಜನದೊಳು ಪರಬ್ರಹ್ಮರಸ, ಭೋಜನದೊಳು ಪರಬ್ರಹ್ಮರಸ ಯಾವುದು? ಬ್ರಹ್ಮರಸ ಅನ್ನತಕ್ಕಂಥದ್ದು. ಯಾಚಿಸಲ್ಕೆ ನಿಲ್ಪುದಲು ನುಂಡ ಬಳಿಕ. ಇನ್ನು ಯಾಚನೆ ಬೇಕು ಬೇಕು ಅನ್ನತಕ್ಕಂಥದ್ದು ಇನ್ನೇನಿದೆ, ಆ ಬ್ರಹ್ಮತತ್ವ ಅನ್ನತಕ್ಕಂಥ ತಿಳಿದುಬಿಟ್ರೆ ಮತ್ತೆ ಬೇಕು ಅನ್ನತಕ್ಕಂಥ ಯಾಚನೆ ಮಾಡೋಕ್ಕೇನಿಲ್ಲ. ತ್ಯಾಜ್ಯ ತ್ಯಾಜಕ ಸಂತ್ಯಾಜ್ಯ ಭೇದಗಳು ನಡೆದು ಈ ತ್ರಿಪುಟಿ ಏನಿದೆಯೋ ಇದೆಲ್ಲವನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ಉಳಿದ್ರೆ ರಾಜ ನೀನು ಜಗಕ್ಕೆಲ್ಲ ಮಂಕುತಿಮ್ಮ, ಇಡೀ ಜಗತ್ತಿಗೆ ರಾಜ ನೀನು. ಅಂಥ ವಿದ್ಯೆನೇ ವಿದ್ಯೆ, ಹೌದಾ? ಅದಕ್ಕೋಸ್ಕರ ಅಶೇಷಕ್ತುಮ್ ಅಜ್ಞೇನ ಕರ್ಮ ಅಂದರೆ ಸಂಪೂರ್ಣ ಕರ್ಮಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾರಪ್ಪ ಸಾಧ್ಯ ಅಂದರೆ ಯಾರು ತಮ್ಮ ಸ್ವಸ್ವರೂಪನ ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಮಾತ್ರ ಸಾಧ್ಯ. ಸ್ವಸ್ವರೂಪನ ಅರ್ಥ ಮಾಡ್ಕೊಳ್ತಕ್ಕಂತಂದರೆ ಸ್ವಲ್ಪ ಕೇಳಿ, ಸ್ವಲ್ಪ ಗಮನ ಇಟ್ಟು ಕೇಳಿ, ಹೆಚ್ಚು ಕಷ್ಟ ಇಲ್ಲ. ಏನಂದರೆ ಆ ಶಾಸ್ತ್ರ ಯಾವ ರೀತಿ ಹೇಳುತ್ತೋ ಆ ರೀತಿ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಭಾಳಷ್ಟು ಸಲ ಹೇಳಿರ್ತೀನಿ ನಾನು, ನಮ್ಮಲ್ಲಿ ಭಾಳಷ್ಟು ಅನುಭವಗಳಿದೆ. ಒಬ್ಬೊಬ್ಬರ ಅನುಭವ ಒಬ್ಬೊಬ್ಬ ವಿಪರೀತ. ಅದು 2 ಭಾಗ ಮಾಡ್ಬೋದು. ಎಲ್ಲ ಅನುಭವಗಳನ್ನು 2 ಭಾಗ. ಒಂದು ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ದರ್ಶನ ವೃತ್ತಿ ಅಂದರೆ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿನಲ್ಲಿ ಸೇರಿಕೊಂಡು ದೃಷ್ಟಿ ಜೊತೆಗೆ ಕೆಲಸ ವ್ಯವಹಾರ ಮಾಡತಕ್ಕಂಥ ಅನುಭವ. ಇದು ನಿಮಗೆಲ್ಲ ಇದೆಯೋ ಇಲ್ಲ? ಇದೆ, ಹೌದಾ? ಇದೇ ರೀತಿ ಅನುಭವ ಕನಸಿನಲ್ಲೂ ಇರುತ್ತೆ. ಅಲ್ಲೂ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿನ ಜೊತೆ ಸೇರಿಕೊಂಡು ದೃಷ್ಟಿ ಜೊತೆ ವ್ಯವಹಾರ ಮಾಡ್ತೀವಿ, ಹೌದಾ? ಇಲ್ಲಿ ಒಂದು ಕನಸು ಅಂತೀವಿ, ಅಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಇದು ಕನಸು ಅಂತ ವ್ಯವಹಾರ ಮಾಡ್ತೀವೋ ಸತ್ಯ ಅಂತ ವ್ಯವಹಾರ ಮಾಡ್ತೀವೋ? ಸತ್ಯ ಅಂತ ವ್ಯವಹಾರ ಹೋಗಲ್ಲ. ಒಂದು ಕನಸು ಬಿತ್ತು, ಆ ಕನಸಿನಲ್ಲೂ 10 ಸೊಸೆ ಜಗಳ ಶುರುವಾಯಿತು. ಇದರಲ್ಲಿ
ಧಾರವಾಡ ಭಾಷೆಯಲ್ಲಿ ಹೇಳ್ತಾರೆ, ಕನಸು ಬಿತ್ತು. ಆ ಕನಸಿನಲ್ಲಿ ಅತ್ತೆ ಸೊತ್ತು ಜಗಳ ಆಡೋ ಥರ ನಂಗೆ ಕನಸು ಬಿತ್ತು. ಮತ್ತು ಇಬ್ಬರು ಲತ್ತೆಗುಣಿ ಈ ಚಪಾತಿ ಒತ್ತಲಿಕ್ಕೆ ಲೊಟ್ಟಣಿಗೆ ಅಂತಲ್ಲ ಈಚ ಕಡೆ, ಅದನ್ನು ಲತ್ತೆಗುಣಿ ಅಂತಾರೆ. ಆ ಲತ್ತೆಗುಣಿ ತಗೊಂಡು ಅತ್ತೆ ಸೊಸೆ ಹೊಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅಯ್ಯ ಇವಳೇನು ಸೊಸೆ ಇವಳೇನು ಅತ್ತೆ 5 ನಿಮಿಷ ಕೆಳಗೆ ಹೋಗ್ತಾಳೆ ಅಂತ ಅನಿಸುತ್ತೋ, ಅಯ್ಯೋ ಇನ್ನು 8 ದಿವಸ ಒದ್ದಾಡಬೇಕು ಅಂತ ಅಲ್ಲೂ ಅಂತೀವಿ, ಇಲ್ಲೂ ಅಂತೀವಿ. ಹೌದಾ? ಇದಕ್ಕೆ ದರ್ಶನ ವೃತ್ತಿ ಅಂತಾರೆ. ಬಟ್ ಇನ್ನೊಂದು ಅನುಭವ ಇದೆ, ಇದನ್ನು ಭಾಳ ತಿರಸ್ಕಾರ ಮಾಡಿಬಿಟ್ಟಿದ್ವಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಯಾವುದಪ್ಪ ಅಂದರೆ ನಿದ್ದೆ ಅಂದಾಗ, ನಿದ್ದೆ ಅನುಭವ ಎಲ್ರಿಗೂ ಇದೆಯೋ ಇಲ್ಲ? ಇವಾಗ ನಿದ್ದೆ ಬರ್ದಿರ ಇರ್ಬೋದು, ಆದರೆ ನಿದ್ದೆ ಅನುಭವ ಎಲ್ರಿಗೂ ಇದೆ. ಆ ನಿದ್ದೆನಲ್ಲಿ ನಾನಿಂಥವಳು ನಾನಿಂಥವನು ಅಂತ ದೃಷ್ಟಿ ಜೊತೆಗೆ ಯಾವಾಗ ನಡೆಯುತ್ತೋ ಏನವರ ನಡೆಯಲ್ಲ. ಹೌದಾ? ಅದು ನೀವು ಇದ್ದೀರೋ ಇಲ್ಲ? ಇದ್ದೀವಿ. ಯಾವ ರೀತಿ ಇದ್ದೀವಿ? ಇಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಇಲ್ಲ. ಮತ್ತು ಆನಂದವಾಗಿದ್ದೀನಿ. ನಿದ್ದೆ ಅನುಭವವನ್ನು ಮತ್ತೊಬ್ಬರು ಹೇಳ್ಬೇಕಾದ್ರೆ ಆನಂದವಾಗಿ ನಿದ್ದೆ ಮಾಡಿದೆ, ಹಾಯಾಗಿ ನಿದ್ದೆ ಮಾಡಿದೆ ಅಂತೀವ ಇಲ್ಲ? ಆ ಆನಂದ, ಆ ಹಾಯಿ ಯಾವುದರಿಂದ ಬಂತು? ಆನಂದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಕೊಡ್ಕೊಂಡ್ವಿ, ಆನಂದವಾಗಿದ್ವಿ. ಅದು ಜ್ಞಾನ. ಯಾವುದು? ಆನಂದ ಸ್ವರೂಪ ಅನ್ನತಕ್ಕ ನನ್ನ ಸ್ವರೂಪ, ಅದೇ ಸ್ವರೂಪನ ಈಗಲೂ ನಾವು. ಆದರೆ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅಂತ ಸೇರಿಕೊಂಡಿದೆ, ಅದನ್ನು ಮರ್ತು ಬಿಟ್ವಿ. ಆನಂದಕ್ಕೆ ಏನು ಮಾಡಬೇಕಾದಿಲ್ಲ, ಸುಮ್ಮನಿದ್ರೆ ಸಾಕು. ಸುಮ್ಮನಿರೋ ಮನವೇ ಭ್ರಮವಾಗುವೆ. ಬಟ್ ಅದೇ ಕಷ್ಟ. ಯಾವುದು? ಸುಮ್ಮನಿರೋದೇ ಕಷ್ಟ. ಅದು ಆ ಸ್ವಸ್ವರೂಪ ಸ್ಥಿತಿನಲ್ಲಿ ಯಾರು ನಿಲ್ತಾರೋ ಅದನ್ನು ಜ್ಞಾನ ಅಂತಾರೆ. ಅದು ಬಿಟ್ಬಿಟ್ಟು ಈ ಶರೀರವೇ ನಾನಂದೇನು ಅಂದ್ಕೊಂಡೆ. ಹಲ್ಲು ಕಡಿತಾನೆ ಏನೋ. ನಾನು ಹೇಳಿದ್ದೆ ಒಂದು ಅನುಭವ ನೋಡ್ಕೊಳ್ಳಿ ಅಂತ. ಲೆಫ್ಟಿನಲ್ಲಿ ಕೂತಿರ್ತೀವಿ, ಕಾನ್ಸ್ಟಿಪೇಷನ್, ಏನು ಮಾಡಿದ್ರು ಹೊರಗಡೆ ಬರೋಲ್ಲ. ಏನು ಮಾಡಿದ್ರು ಹೊರಗಡೆ ಬರೋಲ್ಲ. ಅರ್ಥವಾಗುತ್ತಾ? ಇವಾಗ ಏನು ಮಾಡ್ತೀರ ಮಾಡಿ. ನಾನಂದ್ರೆ ಏನು ಅಂದ್ಕೊಂಡಿದ್ಯೋ, ಇವಾಗೇನು ಮಾಡ್ತೀವಿ ಮಾಡು, ಅದು ಹೊರಗಡೆ ಬರ್ತಿಲ್ಲ. ಏನು ಮಾಡ್ತೀವಿ ಮಾಡು, ಏನು ಮಾಡೋಕ್ಕೂ ಆಗಲ್ಲ. ಹೌದಾ? ಆದ ಕಾರಣ ಆ ಸ್ವರೂಪೇ ನಾನು ಅಂತ ನಾವು ಅಲ್ಲಿ ಉಳಿದ್ರೆ, ಶರೀರ ಅಭಿಮಾನ ಅನ್ನತಕ್ಕಂಥದ್ದು ಬಿದ್ದು ಹೋದರೆ ಅದು ನಿಜವಾದಂಥ ಜ್ಞಾನ. ಆದರೆ ಅದನ್ನು ತಿಳ್ಕೊಳ್ಳೋ ತನಕ ಪ್ರತಿಯೊಬ್ಬರು ಅಜ್ಞಾನಿಲ್ಲ. ಎಂಥ ಕ್ವಾಲಿಫೈಡ್ ಆಗಲಿ, ಇನ್ಕ್ಲೂಡಿಂಗ್ ಈಗ ಮಾಡರ್ನ್ ಗಾಡ್ ಭಾರತ ದೇಶದಲ್ಲಿ ಯಾರು? ಅಬ್ದುಲ್ ಕಲಾಂ, ಶಿಲ್ಪಾ ಶೆಟ್ಟಿ, ಇವೆಲ್ಲ ದೇವತೆಗಳು. ಇದನ್ನು ತಿಳ್ಕೊಳ್ಳಿಲ್ಲ, ಅಜ್ಞಾನಿನೇ. ಆದ ಕಾರಣ ಯಾವುದೇ ಕರ್ಮ ನೀನು ಮಾಡು, ಅದರಲ್ಲಿ ಅಜ್ಞಾನ ಅನ್ನತಕ್ಕಂಥದ್ರಿಂದ ದೋಷ ಅನ್ನತಕ್ಕಿರುತ್ತೆ. ಆದ ಕಾರಣ ಕರ್ಮಗಳನ್ನು ಬಿಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಮತ್ತು ಸತ್ಯಮೇವಂ ಆಯಿತು. ಅಶೇಷತಃ ತ್ಯಾಗ ಏವ ನ ಉಪದ್ಯತೆ. ಸಂಪೂರ್ಣ ಕರ್ಮಗಳನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ಕಿಂ ನಿತ್ಯ ಪ್ರಚಲಿತಾತ್ಮಕ ಪುರುಷ ಯಥಾ ಸಾಂಖ್ಯಾನಾಂ ಗುಣಃ ಕಿಂ ವಾ ಕ್ರಿಯೈವ ಕಾರಣಂ ಯಥಾ ಬಹುತಾನಂ ಅಂತ ಇಲ್ಲಿ ವೈಶೇಷಿಕ ಮತ ಮತ್ತು ಸಾಂಖ್ಯ ಮತಗಳು ತಗೊಳ್ತಾರೆ. ಅದು ಆ ಡಿಸ್ಕಷನ್ ಎಲ್ಲ ನಮಗೆ ತಲೆಗೆ ಹೋಗುತ್ತೆ ಅಷ್ಟೇ, ನಮಗಲ್ಲ. ಮತ್ತು ನಮಗೇನೋ ಶಬ್ದ ಅದು ಸರಿಯಲ್ಲ, ಜನಗಳಿಗೆ ತಲೆ ಹೋಗೋದು ಕಷ್ಟ. ಅಯ್ಯಯ್ಯಂಗೆ ನಾವು ಏನೋ ಒಂದು ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದರೆ ಇದ್ಯಾವುದು ಸಾಂಖ್ಯರಂತಾರೆ, ವೈಶೇಷಿಕರಂತಾರೆ, ನೈಯಾಯಿಕರಂತಾರೆ, ಇದ್ಯಾವುದಪ್ಪ ರಾಮಾಯಣ ಅನ್ನತಕ್ಕಂಥ ಬರುತ್ತೆ. ಆದ ಕಾರಣ ನೆಕ್ಸ್ಟ್ 50ನೇ ಶ್ಲೋಕಕ್ಕೆ ಹೋದರೆ, ಪೂರ್ವೋಕ್ತೇನೈವ ಸ್ವಕರ್ಮಾನುಷ್ಠಾನೇನ ಈಶ್ವರಾಭ್ಯರ್ಚನ ರೂಪೇಣ ಜನಿತಾಂ ಪ್ರಾಗ್ ಉಕ್ತ ಲಕ್ಷಣಾಂ ಸಿದ್ಧಿಂ ಪ್ರಾಪ್ತಸ್ಯ. ಅಂದರೆ ಇಷ್ಟು ಮುಂಚೆ ಹೇಳಿದ್ರು, ಈಶ್ವರನಿಗೆ ಸಮರ್ಪಣೆ ಮಾಡಿ ಜೀವನ ಅನ್ನತಕ್ಕಂಥ ಮಾಡಿದರೆ
ಜ್ಞಾನಿಷ್ಠ ಲಕ್ಷಣ ಸಿದ್ಧಿ ಅನ್ನತಕ್ಕಂಥ ಬರುತ್ತೆ ಅಂತ ಹೌದಾ. ಅಲ್ಲಿಂದ ಮುಂದಕ್ಕೆ ಏನು ಪಡಿಬೇಕು ನಾವು ನೋಡಿ. ಕೃಷ್ಣ ಪರಮಾತ್ಮ ಹಂತ ಹಂತವಾಗಿ ಮ್ಯಾಥಮೆಟಿಕ್ಸ್ ಸ್ಟೆಪ್ಸ್ ಥರ ಜ್ಞಾನಿಷ್ಠ ಲಕ್ಷಣ ಸಿದ್ಧಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ಅಧಿಕಾರತ್ವ ಬೇಕೋ ಅದಕ್ಕೆ ಏನು ಸಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟ. ಆಯಿತು, ಇವಾಗ ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ಬಂತು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಮುಂದಕ್ಕೆ ಏನು ಮಾಡಬೇಕು, ಏನು ಅರ್ಥ ಮಾಡ್ಕೋಬೇಕು ಅನ್ನತಕ್ಕಂಥ ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನವಾಗಿ 50ನೇ ಶ್ಲೋಕ ಇದನ್ನು ಉಚ್ಚಾರಣೆ ಮಾಡಿ ನಿಲ್ಲಿಸೋಣ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ. ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಈ ಒಂದು ಶ್ಲೋಕವನ್ನು ಮಧ್ಯಾಹ್ನ ಕ್ಲಾಸಲ್ಲಿ ನೋಡೋಣ ನಾವು. ಈಗ ಇಲ್ಲಿ ಪೂಜೆ ಆರತಿ ನಡೆಯುತ್ತೆ, ನಂತರ ವಿನಿಯೋಗ ಆಗುತ್ತೆ.